ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಗಳೇ, ನಾವು ಹೋದ ಕ್ಲಾಸ್ನಲ್ಲಿ ಮಹಾ ಸಂಕಟದ ಕಾಲದ ಬಗ್ಗೆ ತಿಳ್ಕೊಂಡ್ವಿ. ಆದರೆ ಇವತ್ತು ಆ ಸಂಕಟದ ಕಾಲ ಎಲ್ಲರೂ ನಂಬುವಂತೆ 7 ವರ್ಷ ಇರ್ತದ ಎಂಬುದರ ಬಗ್ಗೆ ನಾವು ವಾಕ್ಯದಲ್ಲಿ ತಿಳ್ಕೊಳ್ಳೋಣ. ಜನರಲಿ ನೀವು ನಾನಾ ಕಡೆಯಿಂದ ಕೇಳಿರ್ತೀರ. ಆಲ್ಮೋಸ್ಟ್ ಎಲ್ಲ ಕ್ರೈಸ್ತ ಡಿನಾಮಿನೇಷನವರು ಲೋಕ ಅಂತ್ಯ ಆಗ್ತದೆ, ಅದು ಮಹಾ ಸಂಕಟದಲ್ಲಿ ಆಗ್ತದೆ. ಆ ಒಂದು ಸಂಕಟ ಕಾಲ 7 ವರ್ಷ ಅಂತ ಹೇಳೋದನ್ನ ನೀವು ಕೇಳಿಸ್ಕೊಂಡಿರ್ತೀರ. 7 year ಟ್ರಿಬುಲೇಷನ್. ಆ ಒಂದು 7 ವರ್ಷದಲ್ಲೇ ಕ್ರಿಸ್ತು ವಿರೋಧಿ ಬರ್ತಾನೆ, ಆ್ಯಂಟಿ ಕ್ರೈಸ್ಟ್ ಬರ್ತಾನೆ. ಅವನು ಇಸ್ರಾಯೇಲ್ನಲ್ಲಿ ಒಂದು ಸಮಾಧಾನದ ಒಪ್ಪಂದ ಮಾಡಿಕೊಂಡು ಇಸ್ರಾಯೇಲ್ ಜನಗಳೊಂದಿಗೆ ಅಲ್ಲಿ ಆಲಯನ ಕಟ್ತಾರೆ. ಮತ್ತು ಕಟ್ಟಿ ಸ್ವಲ್ಪ ಕಾಲದ ನಂತರ ಅವನ ಒಂದು ಪ್ರತಿಮೆಯನ್ನೇ ಅಲ್ಲಿ ಇಟ್ಟು ಲೋಕದ ಎಲ್ಲ ಜನಗಳು ಅದಕ್ಕೆ ಅಡ್ಡ ಬೀಳಬೇಕು ಅಂತ ಆಜ್ಞಾಪನೆ ಮಾಡ್ತಾನೆ. ಆಗ ಮಾರ್ಕು ಕೈ ಮೇಲೆ ಹಣೆ ಮೇಲೆ ಎಲ್ಲ ಹಾಕ್ತಾನೆ. ಇದಾದ ನಂತರನೇ 3.5 ವರ್ಷ ಇನ್ನೂ ಮಹಾ ಸಂಕಟ ಕಾಲ ಬಂದು ಲೋಕ ಅಂತ್ಯ ಆಗ್ತದೆ ಅಂತ ಹೇಳ್ತಾರೆ. ಅದೇ ಪ್ರಕಾರ ನಾವು ಲೋಕದ ಅನೇಕ ಸ್ಥಿತಿಗತಿ ನೋಡುವಾಗ ಇಸ್ರಾಯೇಲ್ನಲ್ಲಿ ಪರ್ಟಿಕ್ಯುಲರ್ ಆಗಿ ಕೆಲವರು 3ನೇ ಆಲಯವನ್ನು ಕಟ್ಟುವುದಕ್ಕೆ ಅನೇಕ ಸಿದ್ಧತೆಗಳನ್ನ ಮಾಡ್ಕೊತಿರೋದನ್ನ ಕೂಡ ನಾವು ಸುದ್ದಿಗಳನ್ನ ನಾವು ನೋಡ್ತಿದ್ದೇವೆ. ಯೇಸು ಕಾಲದಲ್ಲಿ ಇದ್ದ ಹಾಗೆ ಈಗ ಕೂಡ ಸ್ಯಾನ್ಹೆಡ್ರಿನ್ ಅನ್ನೋ ಒಂದು ಸಂಸ್ಥೆಯನ್ನು ಅವರು ಮಾಡಿಕೊಂಡು ಅವರು 3ನೇ ಆಲಯಕ್ಕೆ ಕಟ್ಟಲಿಕ್ಕೆ ಬೇಕಾದಂಥ ಎಲ್ಲ ವಸ್ತುಗಳನ್ನ ಕೂಡ ನಾವು ಸಿದ್ಧಪಡಿಸ್ಬಿಟ್ಟಿದ್ದೇವೆ. ಪರಿಶುದ್ಧ ಸ್ಥಳದಲ್ಲಿ ಇಟ್ಟಂಥ ಆ ದೀಪಸ್ತಂಭ ಮತ್ತು ಆ ರೊಟ್ಟಿ ಇಡುವಂಥ ಆ ಒಂದು ಮೇಜು ಮತ್ತು ಎಲ್ಲ ವಸ್ತುಗಳು ಕೂಡ ಅದು ಆಲ್ರೆಡಿ ರೆಡಿಯಾಗಿದೆ. ಮಾತ್ರ ಅಲ್ಲ, ಈ ಒಂದು ಕೆಲಸ ಶುರು ಮಾಡುವುದಕ್ಕೆ ಮುಂಚೆ ಎಲ್ಲ ಆಯುಧಗಳನ್ನು ಒಂದು ಕೆಂದಾಕಳನ್ನ ಬಲಿ ಕೊಟ್ಟು ಅದರಿಂದ ಪವಿತ್ರ ಮಾಡಬೇಕು, ಆಮೇಲೆ ಈ ಕಾರ್ಯನ ಪ್ರಾರಂಭಿಸಬೇಕು ಅಂತ ಅಮೇರಿಕಾಯಿಂದ 3 ಕೆಂದಾಕಳು ಅಂದರೆ ರೆಡ್ ಹೈಫರ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಇಂಪೋರ್ಟ್ ಮಾಡಿ ಮತ್ತು ಇನ್ನೂ 2 ಅದ್ರ ಜೊತೆಗೆ ಸೇರಿಸ್ಕೊಂಡು ಶೀಲೋ ಅನ್ನೋ ಒಂದು ಸ್ಥಳದಲ್ಲಿ ಅದನ್ನು ಭಾಳ ಜಾಗರೂಕತೆಯಿಂದ ಬೆಳೆಸ್ತಿದ್ದಾರೆ. ಅದರಲ್ಲಿ 2 ರಿಜೆಕ್ಟ್ ಆಗಿದೆ, ಅಂದರೆ ಸೊಕ್ಕು ಕಳಂಕ ಯಾವುದು ಇರಬಾರ್ದಲ್ವ, ಆ ಥರ 2 ರಿಜೆಕ್ಟ್ ಆಗಿದೆ, ಇನ್ನೂ 3 ಇದೆ ಅನ್ನೋ ಒಂದು ಸುದ್ದಿ ಕೂಡ ಕೇಳಿಸ್ಕೊತಿದ್ದೀವಿ. ಸೊ ಇದು ಮಾಡಿದ ನಂತರ ನೆಕ್ಸ್ಟು ಆಲಯನ ಕಟ್ತೀವಿ. ಆಲಯದಲ್ಲಿ ಯಾಜಕ ಸೇವೆ ಮಾಡುವುದಕ್ಕೆ ಯಾಜಕರನ್ನು ಕೂಡ ನಾವು ಸಿದ್ಧಪಡಿಸ್ತೀವಿ. ಹಾಗೆ ಹಿಂಗೇನೋ ಮಾತು ಎಲ್ಲ ನಾವು ನೋಡುವಾಗ ನಿಜವಾಗ್ಲೂ ಇದೇ ರೀತಿಯಲ್ಲಿ ಆಗ್ಬೋದೇನೋ, ಶೀಘ್ರದಲ್ಲಿ ಆ 7 ವರ್ಷ ಸಂಕಟದ ಕಾಲ ಹತ್ತಿರವಾಗಿರ್ಬೋದೇನೋ ಅಂತ ಅನೇಕರಿಗೆ ಅನ್ನಿಸ್ತದೆ. ಅದೇ ಪ್ರಕಾರವಾಗಿ ಈ ಟ್ರಂಪ್ ಕೂಡ ಇಸ್ರಾಯೇಲ್ಗೆ ಭಾಳಷ್ಟು ಸಪೋರ್ಟ್ ಮಾಡ್ತಿರೋದು. ಮಾತ್ರ ಅಲ್ಲ, ಗಾಜಾನಲ್ಲಿ ಇರೋಂಥ ಜನಗಳನ್ನೆಲ್ಲ ಯೋರ್ದಾನು ಐಗುಪ್ತು ಕಳಿಸ್ಬಿಟ್ಟು ಆ ಒಂದು ಸ್ಥಳನ ನಾನು ತಗೊಂಡು ಇಂಪ್ರೂವ್ ಮಾಡ್ತೀನಿ ಅಂತ ಹೇಳೋದು. ಅದೇ ಪ್ರಕಾರ ಇಸ್ರಾಯೇಲ್ ಕೂಡ ಸಿರಿಯಾನಲ್ಲಿ ಅನೇಕ ಕಿಲೋಮೀಟರ್ಸ್ ಅವರು ವಶಕ್ಕೆ ಪಡಿಸ್ಕೊಂಡಿರೋದು, ಗೋಲನ್ ಹೈಟ್ಸು ಲೆಬನಾನ್ನಲ್ಲಿ ತಗೊಂಡಿರೋಂಥದ್ದು. ಸೊ ಇದೆಲ್ಲ ಕೂಡ ನೋಡುವಾಗ ಇಸ್ರಾಯೇಲು ಆ ಒಂದು ಆಲಯ ಇರುವಂಥ ಸೈಟ್ನ ಕೂಡ ಅವರು ಬಲವಂತವಾಗಿ ಅದು ತಕ್ಕೊಂಡು ಅಲ್ಲಿರುವಂಥ ಮಾಸ್ಕನ್ನು ಒಡೆದಾಕಿ ಅಲ್ಲಿ ಆಲಯ ಕಟ್ಬೋದೇನೋ ಅನ್ನೋ ಒಂದು ಸಾಧ್ಯತೆ ಕೂಡ ಇರ್ಬೋದು ಅಂತ ಭಾಳ ಜನ ಹೇಳ್ತಿದ್ದಾರೆ. ಆದರೆ ಇದೆಲ್ಲ ನಾವು ರೂಮರ್ಸು ಕೇಳಿಸ್ಕೊತಿದ್ದೀವಿ, ಅನೇಕರು ಹೇಳ್ತಿದ್ದಾರೆ. ಆದರೆ ನಿಜವಾಗಲೂ ಈ 7 ವರ್ಷ ಸಂಕಟದ ಕಾಲದ ಬಗ್ಗೆ ಸತ್ಯವೇದದಲ್ಲಿ ಎಲ್ಲನ ಹೇಳಲ್ಪಟ್ಟಿದೆಯಾ ಅಂತ ನಾವು ನೋಡುವಾಗ ಸತ್ಯವೇದದಲ್ಲಿ ಎಲ್ಲಿ ಕೂಡ ಈ ಲೋಕ ಅಂತ್ಯ ಆಗುವುದು 7 ವರ್ಷ ಸಂಕಟ ಕಾಲದಲ್ಲಿ ಅಂತ ಎಲ್ಲೂ ಬರೆದಿಲ್ಲ. ಈ 7 year ಟ್ರಿಬುಲೇಷನ್, 7 ವರ್ಷ ಸಂಕಟ ಕಾಲ ಅನ್ನೋ ಒಂದು ಫ್ರೇಝೇ ಬೈಬಲ್ನಲ್ಲಿ ಎಲ್ಲೂ ಬರೋದಿಲ್ಲ. ಪ್ರಕಟಣೆಯಲ್ಲಿ ಬರ್ಬೋದಲ್ಲ, ಎಷ್ಟೊಂದು ವಿಷಯಗಳು 7 ಅಂತ ಹೇಳಿದಾರಂದ. ಅಂದರೆ 7 ದೂತರ ಬಗ್ಗೆ ಇದೆ, 7 ಪಾತ್ರೆಗಳ ಬಗ್ಗೆ ಇದೆ, 7 ಬಾಧೆಗಳ ಬಗ್ಗೆ, ತುತ್ತೂರಿಗಳ ಬಗ್ಗೆ, ಇವೆಲ್ಲ ಇದೆ ಹೊರತು 7 ವರ್ಷ ಅನ್ನೋದು ಬರೋದಿಲ್ಲ.
ಅದರಿಂದ ಸಹೋದರ ಸಹೋದರಿ 7 ವರ್ಷ ಸಂಕಟದ ಕಾಲ ಅಂತ ಭಾಳ ಬಲವಾಗಿ ಎಲ್ಲ ಹೇಳ್ತಾರೆ. ಮತ್ತು ಅದರಲ್ಲಿ 3 ವರ್ಷ ಕಾಲ ಅತಿ ಸಿವಿಯರ್ ಆಗಿರ್ತದೆ ಅನ್ನೋದೆಲ್ಲ ಹೇಳುವಾಗ ನಾವು ವಾಕ್ಯದಲ್ಲಿ ಎಲ್ಲೂ ಇಲ್ವಲ್ಲ, ಅದು ಹೆಂಗೆ ಯಾವ ಆಧಾರದಿಂದ ಹೇಳ್ತಾರೆ ಅನ್ನುವಾಗ ಪ್ರಕಟಣೆಯಲ್ಲಿ ನಾನಾರ ಕಡೆ 3.5 ವರ್ಷ ಅಂತ ಬರ್ತದೆ, 3.5 years ಅಂತ. ಸೊ ಅದನ್ನು ಇವರು ಏನು ಮಾಡ್ತಾರೆ ನೋಡಿ, 3.5 ಇದೆ, ಅದಕ್ಕೆ ಇನ್ನೊಂದು 3.5 ಸೇರಿಸ್ಬೇಕು, ಆಗ ಸೇರಿಸಿದಾಗ 7 ವರ್ಷ ಆಗ್ತದೆ. 7 ವರ್ಷನೇ 2 ಭಾಗವಾಗಿ ಹೇಳಿದ್ದಾರೆ ಅಂತ ಹೇಳಿ ಆಧಾರ ವಚನವಾಗಿ ತಗೊಳ್ಳೋದನ್ನ ನೋಡ್ತೀವಿ. ಆದರೆ ಪ್ರಕಟಣೆಯಲ್ಲಿ 3.5 ವರ್ಷ ಅನ್ನೋದನ್ನ ಹೇಳಿದೆ ಹೊರತು 7 ವರ್ಷ ಅಂತ ಹೇಳಿಲ್ಲ. ಆ 3.5 ವರ್ಷನ ಇನ್ನೂ 3.5 ವರ್ಷ ಅದಕ್ಕೆ ಸೇರಿಸಿ 7 ವರ್ಷ ಮಾಡಬೇಕು ಅನ್ನೋದಕ್ಕೆ ಯಾವ ಒಂದು ಬೇಸಿಸು ಇಲ್ಲ. ಯಾಕಂದರೆ ಈ 3.5 ವರ್ಷದ ಕಾಲದ ಬಗ್ಗೆ ಪ್ರಕಟಣೆಯಲ್ಲಿ 5 ಕಡೆ ಹೇಳಲ್ಪಟ್ಟಿದೆ. ಇದು ಹಳೆ ಒಡಂಬಡಿಕೆ ದಾನಿಯೇಲನಲ್ಲಿ 7ನೇ ಅಧ್ಯಾಯ 25ನೇ ವಚನದಲ್ಲಿದೆ, ನಮಗೆಲ್ಲ ಗೊತ್ತು 3 ವರ್ಷ ಅನ್ನೋದು. ಅದನ್ನು ಪ್ರಕಟಣೆಯಲ್ಲಿ 5 ಕಡೆ ಹೇಳಿದ್ದಾರೆ. ಅದನ್ನು ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಅದನ್ನು ವರ್ಷಗಳಲ್ಲಿ ಹೇಳಿದ್ದಾರೆ, ತಿಂಗಳುಗಳಲ್ಲಿ ಹೇಳಿದ್ದಾರೆ, ಮತ್ತು ದಿನಗಳಲ್ಲಿ ಕೂಡ ಹೇಳಿದ್ದಾರೆ. ಅದನ್ನು ವರ್ಷಗಳಲ್ಲಿ ಹೇಳಿರೋದು ಪ್ರಕಟಣೆ 12ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ನೋಡ್ಬೋದು. ಸ್ತ್ರೀಯು ಅರಣ್ಯದಲ್ಲಿದ್ದ ತನ್ನ ಸ್ಥಳಕ್ಕೆ ಹಾರಿ ಹೋಗುವುದಕ್ಕಾಗಿ ಆಕೆಗೆ ದೊಡ್ಡ ಗರುಡ ಪಕ್ಷಿಯ 2 ರೆಕ್ಕೆಗಳು ಕೊಡಲ್ಪಟ್ಟವು. ಅಲ್ಲಿ 1 ಕಾಲ, 2 ಕಾಲ, ಅರ್ಧ ಕಾಲ ಸರ್ಪನ ಮುಖಕ್ಕೆ ಮರೆಯಾಗಿ ಪೋಷಣೆ ಹೊಂದುತ್ತಾಳೆ. ಅಲ್ಲಿ 1 ಕಾಲ, 2 ಕಾಲ ಅಂದರೆ 3 ಕಾಲ, ಆಮೇಲೆ ಅರ್ಧ ಕಾಲ, ಅದು 3.5 ಕಾಲ ಅಂದರೆ ವರ್ಷಗಳಂತ ನಾವು ತಿಳ್ಕೊಂಡಿದ್ದೇವೆ. ಸೊ ಅದನ್ನೇ ಮತ್ತು ತಿಂಗಳುಗಳಂತ 11ನೇ ಅಧ್ಯಾಯ 2ನೇ ವಚನದಲ್ಲಿ ಆಲಯಕ್ಕೆ ಹೊರಗಿರುವ ಅಂಗಳವನ್ನು ಅಳೆಯದೆ ಬಿಟ್ಟು ಬಿಡು, ಅದು ಅನ್ಯ ಜನರಿಗಾಗಿ ಬಿಟ್ಟದೆ. ಅವರು ಪರಿಶುದ್ಧ ಪಟ್ಟಣವನ್ನು 42 ತಿಂಗಳು ತುಳಿದಾಡುವರು. 42 ತಿಂಗಳು ಅಂತ ಬಂತು. ಸೊ 42 ತಿಂಗಳಂದ್ರು 3 ವರ್ಷದಲ್ಲಿ 42 ತಿಂಗಳು ಬರ್ತದೆ. ಅದನ್ನೇ 13:5ನಲ್ಲಿ ಪುನಃ ಹೇಳಿದ್ದಾರೆ ನೋಡಿ. ಬಡಾಯಿ ಮಾತುಗಳನ್ನು, ದೂಷಣೆಯ ಮಾತುಗಳನ್ನು ಆಡುವ ಬಾಯಿ ಅದಕ್ಕೆ ಕೊಡಲ್ಪಟ್ಟಿತು. ಮತ್ತು 42 ತಿಂಗಳ ಪರ್ಯಂತರ ತನ್ನ ಕಾರ್ಯಗಳನ್ನು ನಡೆಸುವ ಅಧಿಕಾರವು ಅದಕ್ಕೆ ಕೊಡಲ್ಪಟ್ಟಿತು. 42 ತಿಂಗಳು ಕಾಲ ಅದಕ್ಕೆ ಅಧಿಕಾರ ಅನ್ನುವಾಗ 42 ತಿಂಗಳಂದರು. ಸೊ ತಿಂಗಳಿನಲ್ಲಿ ಎಷ್ಟು ದಿವಸ ಅನ್ನೋದನ್ನ ನಮಗೆ ಅಲ್ಲೇ ಕ್ಯಾಲ್ಕುಲೇಟ್ ಮಾಡಿ 1 ತಿಂಗಳಿಗೆ 30 ದಿನ ಪ್ರಕಾರ ಅದೆಲ್ಲ ಸೇರಿಸಿದ್ರೆ ಅದು 1260 ದಿನಗಳು ಬರ್ತದೆ ಅಂತ ಕೂಡ ಬೈಬಲ್ನಲ್ಲಿ 2 ಕಡೆ ಹೇಳಿದ್ದಾರೆ. 11:3 ಪ್ರಕಟಣೆ. ಇದಲ್ಲದೆ ನನ್ನ 2 ಸಾಕ್ಷಿಗಳು ಗೋಣಿತಟ್ಟುಗಳನ್ನು ಹೊದ್ದುಕೊಂಡು 1260 ದಿನಗಳ ತನಕ ಪ್ರವಾದಿಸುವ ಹಾಗೆ ಮಾಡುವೆನು. 1260 ದಿನಗಳ ತನಕ ಹಿಂಗೆ ಮಾಡ್ತಾರೆ ಅಂತ. ಸೊ ಅಲ್ಲಿ 1260 ಅಂತ ದಿವಸಗಳಲ್ಲಿ ಬಂತು. ಅದನ್ನು ಪುನಃ 12:6 ಕೂಡ ಹೇಳಿದೆ. ಆ ಸ್ತ್ರೀಯು ಅರಣ್ಯಕ್ಕೆ ಓಡಿ ಹೋದಳು. ಅಲ್ಲಿ ಆಕೆಗೆ 1260 ದಿನಗಳವರೆಗೆ ಪೋಷಣೆಯಾಗಬೇಕೆಂದು ದೇವರು ಸ್ಥಳವನ್ನು ಸಿದ್ಧ ಮಾಡಿದ್ದನು. ಅಲ್ಲಿ 1260 ದಿನಗಳು. ಸಹೋದರ ಸಹೋದರಿ, ಇವೆಲ್ಲ ನಾವು ನೋಡುವಾಗ ಇದೆಲ್ಲ ಒಂದು ಕಾಲದ ಬಗ್ಗೆ ಹೇಳ್ತಿದ್ದಾರೆ. ಅದು ಎಷ್ಟು ಸತಿ ಬೇರೆ ಬೇರೆ ಒಂದು ಸನ್ನಿವೇಶದಲ್ಲಿ ರಿಪೀಟ್ ಮಾಡಿದ್ರು ಇದನ್ನೆಲ್ಲ ಸೇರಿಸಿ ನಾವು ತಗೊಬೇಕು ಅಂತ ಎಲ್ಲೂ ಇಲ್ಲ. ಇದೆಲ್ಲ ಬರೀ 3 ವರ್ಷ ಅಂತ ತಿಂಗಳುಗಳಲ್ಲಿ, ದಿವಸಗಳಲ್ಲಿ, ವರ್ಷಗಳಲ್ಲಿ ಹೇಳಿದಾರೋ ತಪ್ಪ ಇದನ್ನು 7 ವರ್ಷ ಅಂತ ನಾವು ತಕ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅದು ಬರೀ 3 ವರ್ಷನೇ. ಸೊ 7 ವರ್ಷ ಅನ್ನೋದು ಪ್ರಕಟಣೆಯಲ್ಲಿ ಕೂಡ ಇಲ್ಲ. ಹಿಂಗಿರುವಾಗ ಭಾಳ ಜನಗಳು ಇನ್ನೊಂದು ಆಧಾರ ವಚನವಾಗಿ ತಗೊತಾರೆ. ಅದು ಯಾವುದಂದರೆ ದಾನಿಯೇಲ 9ನೇ ಅಧ್ಯಾಯದಲ್ಲಿ ದೇವರು ಇಸ್ರಾಯೇಲಿಗೆ 70 ವಾರಗಳ ಒಂದು ಪ್ರವಾದನೆಯನ್ನು ಕೊಡ್ತಾರೆ. ಆ 70 ವಾರದಲ್ಲಿ ಕಡೆ ಒಂದು ವಾರನ ಅವರು ಈ ಒಂದು ಕ್ರಿಸ್ತ ವಿರೋಧಿಯ ಒಂದು ಶ್ರಮ ಕಾಲ ಅಂತ ಒಂದು ತಗೊಳ್ಳುವಂಥದ್ದು ನಾವು ನೋಡ್ತೀವಿ. ಅದನ್ನು ನಾವು ದಾನಿಯೇಲ 9ನೇ ಅಧ್ಯಾಯ 24ರಿಂದ 27ವರೆಗೂ ಓದುವಾಗ ಅಲ್ಲಿ ನಾವು ನೋಡ್ಬೋದು. ದಾನಿಯೇಲ 9:24 ಅಧರ್ಮವನ್ನು ಕೊನೆಗಾಣಿಸುವುದು, ಪಾಪಗಳನ್ನು ತೀರಿಸುವುದು, ಅಪರಾಧವನ್ನು ನಿವಾರಿಸುವುದು, ಸನಾತನ ಧರ್ಮವನ್ನು ಸ್ಥಾಪಿಸುವುದು,
ಕನಸನ್ನು ಪ್ರವಾದಿಯ ನುಡಿಯನ್ನು ಮುದ್ರೆ ಹಾಕಿ ಯಥಾರ್ಥ ಮಾಡುವುದು, ಪರಿಶುದ್ಧವಾದದ್ದನ್ನು ಅಭಿಷೇಕಿಸುವುದು, ಇವೆಲ್ಲ ನೆರವೇರುವುದಕ್ಕೆ ಮೊದಲು ನಿನ್ನ ಜನಕ್ಕೂ ನಿನ್ನ ಪರಿಶುದ್ಧ ಪುರಕ್ಕೂ 70 ವಾರಗಳು ಕಳೆಯಬೇಕು ಎಂದು ನಿಷ್ಕರ್ಷೆಯಾಗಿದೆ. ಸೊ 70 ವಾರಗಳು ಕಳೆಯಬೇಕು. ಈ ಮೇಲ್ ಕಂಡಂಥ 6 ವಿಷಯಗಳನ್ನ ಅವರು ಇಸ್ರಾಯೇಲು ನೆರವೇರಿಸಿ ಸ್ಥಾಪಿಸುವುದಕ್ಕೆ 70 ವಾರಗಳು ಕೊಡಲ್ಪಟ್ಟಿದೆ ಅಂತ ಹೇಳ್ತಾರೆ. ಇದು ದಾನಿಯಲ್ಗೆ ಹೇಳೋಂಥ ಮಾತು. ದಾನಿಯಲ್ ಆಗ ಬೆಬುಲೋನ್ನಲ್ಲಿ ಸೆರೆಯಲ್ಲಿ ಇರ್ತಾರೆ. ಅಂದರೆ ಅವ್ರ ಜನಗಳೆಲ್ಲ ಆ ಒಂದು ಬೆಬುಲೋನ್ ಸೆರೆ ಆ ಒಂದು 70 ವರ್ಷ ಕಾಲ ಇರುವಾಗ ದೇವರ ವಾಕ್ಯವು ಅವ್ರಿಗೆ ಬಂದು ಇನ್ನೂ 70 ವಾರಗಳು 70 ವೀಕ್ಸು ಆಗಬೇಕು. ಆ 70 ವೀಕ್ಸ್ ಆದಮೇಲೆ ಏನಾಗುತ್ತೆ ಅಂತ ಕೂಡ ನೆಕ್ಸ್ಟ್ ವಚನಲ್ಲಿ ಹೇಳ್ತಾರೆ ನೋಡಿ. ಇದನ್ನು ತಿಳಿದು ಮಂದಟ್ಟು ಮಾಡಿಕೋ, ಯೆರೂಸಲೇಮು ಜೀರ್ಣೋದ್ಧಾರವಾಗಿ ಕಟ್ಟಲ್ಪಡಲಿ ಎಂಬ ದೈವೋಕ್ತಿಯು ಹೊರಡುವಂದಿನಿಂದ ಅಭಿಷಿಕ್ತನಾದ ಪ್ರಭುವು ಬರುವುದರೊಳಗೆ 7 ವಾರಗಳು ಕಳೆಯಬೇಕು. ನೋಡಿ, ಇವಾಗ ಎಲ್ಲಿ ತನಕ ಹೇಳ್ತಿದ್ದಾರೆ, ಯಾರ ಹೆಸರು ಬಂತು ಅಂದರೆ ಅಭಿಷಕ್ತನಾದ ಪ್ರಭುವು ಬರುವ ತನಕ. ಸೊ ಅಭಿಷಕ್ತನಾದ ಪ್ರಭು ಯಾರು ಅನ್ನುವಾಗ, ಅಭಿಷಕ್ತನು ಅನ್ನುವಾಗ ಅದನ್ನೇ ಹೀಬ್ರೂನಲ್ಲಿ ಮೆಸ್ಸಾಯ ಅಂತಾರೆ. ಮೆಸ್ಸಾಯ ಅಂದರೆ ಬರಬೇಕಾದ ಮೆಸ್ಸಾಯನು, ಕ್ರಿಸ್ತನು ಅಂತ ನೋಡಿದ್ರ. ಸೊ ಅಭಿಷಕ್ತನಾದ ಪ್ರಭು ಅಂತ ಹೇಳ್ತಿದ್ದಾರೆ. ಸೊ ಈ ಒಂದು ಪ್ರಭು ಅಂದರೆ ಪ್ರಿನ್ಸ್ ಅಂತ. ಅದು ಯಾರ ಬಗ್ಗೆ ಅಂತ ನಮಗೆ ಗೊತ್ತು. ಅದು ಯೇಸು ಸ್ವಾಮಿಯ ಮೊದಲನೆಯ ಬರುವಿಕೆಯ ಬಗ್ಗೆ ದಾನಿಯಲ್ಗೆ ಮುಂಚಿತವಾಗಿ ಹೇಳ್ತಿರೋಂಥ ಒಂದು ಸನ್ನಿವೇಶ ಇದು. ಸೊ ಅದರಲ್ಲಿ ಹೇಳುವಾಗ 70 ವಾರಗಳಂದರು. ಆ 70 ವಾರಗಳಲ್ಲಿ 1 ವಾರ ಕಳಿಬೇಕಂದ್ರು. ಆಮೇಲೆ ಅದನ್ನು ಡಿವೈಡ್ ಮಾಡ್ತಾರೆ. 70 ವಾರನ 3 ಭಾಗ ಮಾಡ್ತಾರೆ. 7 ವಾರಗಳು ಅಂತ ಹೇಳ್ತಾರೆ. ಆಮೇಲೆ 62 ವಾರಗಳಾಗ್ತದೆ ಅಂತಾರೆ. ಸೊ 62 + 7 69 ವಾರ ಬರ್ತದೆ. 69 ಆದಮೇಲೆ 1 ವಾರ ಬರ್ತದೆ ನೋಡಿ, 70ನೇ ವಾರ. ಅದನ್ನು ಕೂಡ ಹೇಳ್ತಾರೆ. ಸೊ ಇಲ್ಲಿ 3 ಭಾಗವಾಗಿ ಮಾಡಿ ಆ 70 ವಾರಗಳ ಬಗ್ಗೆ ಹೇಳ್ತಿದ್ದಾರೆ. ಇನ್ನೊಂದು ಸತಿ ಓದಿ. ಇದನ್ನು ತಿಳಿದು ಮಂದಟ್ಟು ಮಾಡಿಕೋ, ಯೆರೂಸಲೇಮು ಜೀರ್ಣೋದ್ಧಾರವಾಗಿ ಕಟ್ಟಲ್ಪಡಲಿ ಎಂಬ ದೈವೋಕ್ತಿಯು ಹೊರಡುವಂದಿನಿಂದ ಅಭಿಷಿಕ್ತನಾದ ಪ್ರಭುವು ಬರುವುದರೊಳಗೆ 7 ವಾರಗಳು ಕಳೆಯಬೇಕು. ಸೊ ಫಸ್ಟ್ 7 ವಾರಗಳು ಕಳೆಯಬೇಕು. ಆಮೇಲೆ ಅದು ಪುನಃ ಕಟ್ಟಲ್ಪಟ್ಟು 62 ವಾರ ಇರುವುದು. ಅದಕ್ಕೆ ಚೌಕವು ಕಂದಕವೂ ಇರುವವು. ನೋಡಿದ್ರ, ಯೆರೂಸಲೇಮು ತಿರುಗಾ ಕಟ್ಟಲ್ಪಡುವುದು. ನೋಡಿದ್ರ, ಅದು ಕಟ್ಟಲ್ಪಟ್ಟು 62 ವಾರಗಳು ಇರುವುದು ಅಂತ. ಆಮೇಲೆ 62 ವಾರಗಳಾದ ಮೇಲೆ ಅಭಿಷಿಕ್ತನೊಬ್ಬನು ಛೇದಿಸಲ್ಪಡುವನು. ನೋಡಿ, ತಿರ್ಗಾ ಅಭಿಷಕ್ತನು ಛೇದಿಸಲ್ಪಡುವನು ಅಂತ 69 ವಾರಗಳ ನಂತರ. ಸೊ 7 + 62 ಆಮೇಲೆ 69 ಆಯ್ತಲ್ಲ. 69 ನಂತರ ಅಭಿಷಕ್ತನು ಛೇದಿಸಲ್ಪಡುವನು ಅಂತ ಹೇಳಿದ್ರು ನೋಡಿ. 62 ವಾರಗಳಾದ ಮೇಲೆ ಅಭಿಷಿಕ್ತನೊಬ್ಬನು ಛೇದಿಸಲ್ಪಡುವನು. ಅವನಿಗೆ ಏನೂ ಇರದು. ನುಗ್ಗುವ ಪ್ರಭುವಿನ ಜನರು ಪಟ್ಟಣವನ್ನು ಪವಿತ್ರಾಲಯವನ್ನು ಹಾಳು ಮಾಡುವರು. ತುಂಬಿ ತುಳುಕುವ ಪ್ರಳಯವು ಪಟ್ಟಣವನ್ನು ಕೊನೆಗಾಣಿಸುವುದು. ಅಂತ್ಯದವರೆಗೂ ಯುದ್ಧವಾಗುವುದು. ನಿಶ್ಚಿತ ನಾಶನಗಳು ಸಂಭವಿಸುವವು. ಸೊ ಇಲ್ಲೇನು ಹೇಳಿದ್ರು, 7 ವಾರ ಆಮೇಲೆ 62 ವಾರ ಅದಾನಂತರ ಅಭಿಷಕ್ತನು ಛೇದಿಸಲ್ಪಡುವನು. ಅಂದರೆ ಕಟ್ ಆಫ್ ಅಂದರೆ ಸತ್ತೋಗ್ತಾರೆ, ಏನೂ ಇಲ್ದಂಗೆ, ಅಂದರೆ ಅವರು ಸಂಪೂರ್ಣವಾಗಿ ಜೀವ ಬಿಡ್ತಾರೆ ಅಂತ. ಅದಾದ ನಂತರ ಬರುವಂಥ ನಾಶನದ ಬಗ್ಗೆ ಹೇಳಿದ್ದಾರೆ. ನೋಡಿದ್ರೆ ಆ ಪ್ರಭುವಿನ ಜನಗಳು ಅಂದರೆ ಆ ಒಂದು ಸೇನೆಗಳು ಬಂದು ಅಲ್ಲಿ ನಾಶ ಮಾಡುವಂಥದ್ದು, ಯೆರೂಸಲೇಮ್ ಪುನಃ ನಾಶ ಆಗುವಂಥದ್ದು. ಸೊ ಇದೆಲ್ಲ ಹೇಳ್ಕೊಂಬರುವಾಗ ಆಲ್ರೆಡಿ ಯೆರೂಸಲೇಮು ದಾನಿಯಲ್ ಕಾಲದಲ್ಲಿ ನಾಶ ಆಗಿ ಆಲಯ ಎಲ್ಲ ಒಡೆದಾಕಿ ಇವರು 70 ವರ್ಷ ಬ್ಯಾಬಿಲೋನ್ಗೆ ಸೆರೆ ಹೋಗಿದ್ರಲ್ಲ. ಈಗ ಅವರು ತಿರ್ಗಾ ಬಂದು ಆಲಯನ ಕಟ್ಟಿ, ಆ ಕಟ್ಟಿ ನಂತರ 62 ವಾರಗಳಾದಿದ್ದು, ಆದ ನಂತರ 69 ನಂತರ ಆ ಒಂದು ಅಭಿಷಕ್ತನು ಛೇದಿಸಲ್ಪಟ್ಟು ತಿರ್ಗಾ ಅದು ನಾಶ ಆಗುವಂಥದ್ದು ಹೇಳುವಂಥದ್ದು. ಸೊ ಇದೆಲ್ಲ ನಾವು ನೋಡುವಾಗ ಯೇಸು ಕ್ರಿಸ್ತನ ಮೊದಲನೆಯ ಬರುವಿಕೆಯ ಸಮಯನ ದೇವರು ದಾನಿಯಲ್ಗೆ ಹೇಳ್ತಾರೆ. ಆದರೆ ಇದು ವಾರಗಳು ಅಂತ ಹೇಳ್ತಾರಲ್ವ. ಸೊ ಈ ವಾರಗಳು ಅನ್ನುವಾಗ ಬೈಬಲ್ನ ತಿಳ್ಕೊಂಡ್ರವರೆಲ್ಲ
ಅರ್ಥ ಮಾಡ್ಕೊಳ್ಳೋದು ಹೆಂಗೆ ಅಂದರೆ, ವಾರಗಳು ಅನ್ನುವಾಗ ಅದು ವರ್ಷಗಳು ಅಂತಲೇ ತಗೊಳ್ತಾರೆ. ಹೆಂಗೆ ಅಂದರೆ 70 ವಾರಗಳು ಅಂದರೆ 77 ಅನ್ನುವಾಗ, ಈಗ 7 ಅನ್ನುವಾಗ ಅದನ್ನು ವಾರ ಅಂತ ಇದ್ರೂ ಅದನ್ನು ವರ್ಷಗಳಾಗಿ ತಗೊತಾರೆ. ಯಾಕೆ ಅಂತೀರ ಅಂದರೆ, ಈಗ ಕೆಲವು ವರ್ಡ್ಸ್ ಇದೆ ಇಂಗ್ಲೀಷಲ್ಲಿ, ಡಿಕೇಡ್ ಅಂತೀವಿ. ಡಿಕೇಡ್ ಅಂದರೆ ಎಲ್ಲರಿಗೂ ಗೊತ್ತು 10 ವರ್ಷ ಅಂತ. ಅಲ್ಲಿ 10 ಅಂತಲೂ ಬರೋಲ್ಲ, ವರ್ಷ ಅಂತಲೂ ಬರೋಲ್ಲ. ಡಿಕೇಡ್ ಅನ್ನೋ ಒಂದು ಟರ್ಮು, ಅದನ್ನು ನಾವು ಆ ರೀತಿ ಅರ್ಥ ಮಾಡ್ಕೊತೀವಿ. ಆ ಥರ ಇದೊಂದು ಟರ್ಮ್ ಇದು 77 ಅನ್ನುವಾಗ, 7 ಅನ್ನುವಾಗ ಅದು ವರ್ಷಗಳು ಅಂತ ತಗೊಳ್ತಾರೆ. ಅದು ಮಾತ್ರ ಅಲ್ಲ, ಅಫ್ಕೋರ್ಸ್ ಇದೆಲ್ಲ ನಡೆಯೋದಕ್ಕೆ ಬರೀ 70 ವಾರ ಅಂದರೆ ಎಷ್ಟಾಗತ್ತೆ? 490 ದಿವಸಗಳು ಅಲ್ವಾ? 70 ವಾರ ಅಂದರೆ ಒಂದು ವಾರದಲ್ಲಿ 7 ದಿವಸ ಅಂದರೆ 490 ದಿವಸಗಳು. 490 ದಿವಸ ಅಂದರೆ 1.5 ವರ್ಷ. 1.5 ವರ್ಷದಲ್ಲಿ ದಾನಿಯೇಲಗೆ ಹೇಳ್ದಂತೆ ಅವರು ಅಲ್ಲಿಂದ ಹೊರಟು ಬಂದು ಆಲೆಯನ್ನು ಕಟ್ಟಿ, ಅಲ್ಲಿ ಅವರು ಪುನಃ ಅವರು ನಗರನ ಕಟ್ಟಿ ಸ್ಥಾಪಿಸೋದಕ್ಕೆ, ಮತ್ತು ಅಲ್ಲಿ ಹೇಳಿದ್ರಲ್ಲ 24ನೇಲಿ 6 ವಿಷಯಗಳನ್ನ ಅವರು ಸ್ಥಿರಪಡಿಸ್ಬೇಕು ಅಂತ, ಅದೆಲ್ಲ ಮಾಡೋದಕ್ಕೆ ಎಲ್ಲಿ ಆಗ್ತದೆ? ಎಲ್ಲ ಆಯಿತು. ಆಲಯ ಕಟ್ಟೋದಕ್ಕೆ ಎಷ್ಟೋ ವರ್ಷ ಆಯ್ತಲ್ಲ. ಹಾಗಿರಬೇಕಾದ್ರೆ ಇದರಿಂದ ಸ್ಕಾಲರ್ಸ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದು ಏನಂದರೆ, ಇಲ್ಲಿ ಹೇಳಿರುವಂಥ ವಾರಗಳು ಅಂತ ಹೇಳಿರುವಂಥದ್ದು ನಾವು ವರ್ಷಗಳಿಗೆ ಕನ್ವರ್ಟ್ ಮಾಡ್ಕೊಬೇಕು. ಇದು ಪ್ರವಾದಿಗಳಿಗೆ ದೇವರು ಯಾವಾಗಾನ ಇಷ್ಟು ದಿವಸಗಳು ಅಂತ ಹೇಳಿದ್ರೆ ಅದು ಇಷ್ಟು ವರ್ಷಗಳಂತ ಬರ್ತದೆ. ಇದಕ್ಕೆ ನಮಗೆ ಸಾಕಷ್ಟು ಬೈಬಲ್ನಲ್ಲಿ ಪ್ರಿಸಿಡೆನ್ಸ್ ಇದೆ. ಬೇರೆ ಕಡೆ ನಾವು ನೋಡುವಾಗ, ಫಾರ್ ಇನ್ಸ್ಟೆನ್ಸು, ಇಸ್ರಾಯೇಲ್ ಜನ ಅವರು ಐಗುಪ್ತದಿಂದ ಅವರು ಬಿಡುಗಡೆ ಆಗಿ ಅವರು ಅರಣ್ಯವನ್ನು ದಾಟಿಕೊಂಡು ಮೊದಲನೇ ಸಾರಿ ವಾಗ್ದಾನದ ದೇಶದ ಬುಡಕ್ಕೆ ಬರುವಾಗ, ಆಗ ಅವರು ಗೂಢಚಾರಿಗಳನ್ನ ಕಳಿಸ್ತಾರೆ, ಒಳಗಡೆ ಹೋಗಿ ನೀವು ದೇಶನೆಲ್ಲ ಸಂಚರಿಸಿ ನೋಡಿ ಅದನ್ನು ಹೆಂಗಿದೆ ಅಂತ ನೀವು ಒಂದು ಮಾಹಿತಿ ತಗೊಂಬನ್ನಿ ಅಂತ ಕಳಿಸ್ತಾರಲ್ಲ. ಆಗ ಅವರು ಹೋಗಿ 40 ದಿವಸ ಅದೆಲ್ಲ ಸುತ್ತಿ ನೋಡ್ಬಿಟ್ಟು ಬಂದ್ಬಿಟ್ಟು ಸುಳ್ಳನ್ನು ಹೇಳ್ಬಿಡ್ತಾರೆ, ಸುಳ್ಳು ಸಾಕ್ಷಿ ಕೊಟ್ಬಿಡ್ತಾರೆ. ಇಲ್ಲ, ಆ ದೇಶ ನಾವು ತಗೊಳಕ್ಕಾಗೋಲ್ಲ, ಅಲ್ಲಿ ರಾಕ್ಷಸಿದ್ದಾರೆ, ಹಂಗೆ ಹಿಂಗೆ ನಾವು ಆಗೋದಿಲ್ಲ ಅಂತ ಸುಳ್ಳು ಸಾಕ್ಷಿ ಹೇಳ್ತಾರಲ್ಲ. ಆಗ ದೇವರು ಅವರ ಅಪನಂಬಿಕೆಗೆ ತಕ್ಕ ಹಾಗೆ ಅವರಿಗೆ ದಂಡನೆ ಕೊಡ್ತಾರೆ. ಆ ಒಂದು ಸಮಯದಲ್ಲಿ ಏನು ಹೇಳ್ತಾರೆ ಅಂದರೆ, ನೀವು 40 ದಿವಸ ಹೋಗಿ ಸುತ್ತಿ ನೋಡಿ ನೀವು ನಂಬಿಕೆ ಇಲ್ಲದವರಾದ ಕಾರಣ 40 ದಿನಕ್ಕೆ 40 ವರ್ಷ ನೀವು ಅರಣ್ಯದಲ್ಲಿ ಹೋಗ್ರಿ ಅಂತ ಹೇಳ್ಬಿಡ್ತಾರೆ. ಅಂದರೆ ಒಂದು ದಿನಕ್ಕೆ ಸರಿಯಾಗಿ 1 ವರ್ಷ ನೀವೆಲ್ಲಿಗೋಗ್ರಿ ಅರಣ್ಯಕ್ಕೆ. ಸೊ 40 ದಿನ ನೀವು ಸುತ್ತಿ ನೋಡಿ ಬಂದು ನಂಬಿಗಸ್ತರಾದ್ದರಿಂದ ನೀವು 40 ವರ್ಷ ಅರಣ್ಯಕ್ಕೆ ಹೋಗ್ಬಿಡ್ರಿ ಅಂತ ನೋಡಿದ್ರೆ, ಹಾಗೆ ಒಂದು ದಿನಕ್ಕೆ 1 ವರ್ಷ ಅಂತ ಲೆಕ್ಕಾಚಾರ ನೋಡಿದ್ರೆ ಪ್ರವಾದಿಗಳಿಗೆ ದೇವರು ಕೊಟ್ಟಿರೋಂಥದ್ದು. ಅದನ್ನು ನಾವು ನಂಬರ್ಸು ಅಂದರೆ ಅರಣ್ಯಕಾಂಡ 14ನೇ ಅಧ್ಯಾಯ 34ನೇ ವಚನದಲ್ಲಿ ನೋಡ್ಬೋದು. ನೀವು ಆ ದೇಶವನ್ನು ಸಂಚರಿಸಿ ನೋಡಿದ 40 ದಿನಗಳಿಗೆ ಸಮನಾಗಿ ದಿನ ಒಂದಕ್ಕೆ 1 ಸಂವತ್ಸರದ ಮೇರೆಗೆ 40 ವರ್ಷ ನಿಮ್ಮ ಪಾಪದ ಫಲವನ್ನು ಅನುಭವಿಸುವವರಾಗಿ ನಾನು ಕೈಬಿಟ್ಟವರ ಗತಿ ಎಂಥದ್ದೆಂದು ತಿಳಿದುಕೊಳ್ಳಬೇಕು. 40 ದಿನಕ್ಕೆ 1 ದಿನಕ್ಕೆ 1 ವರ್ಷದ ಮೇರೆಗೆ ನೀವು 40 ವರ್ಷ ಅರಣ್ಯದಲ್ಲಿ ಸಂಚರಿಸಬೇಕು ಅಂತ ಹೇಳ್ಬಿಟ್ರಲ್ಲ, ಅದೇ ಒಂದು ಬೇಸಿಸ್ ರೀ. ನೋಡಿದ್ರೆ ಅದೇ ಥರ ಇಲ್ಲಿ 70 ವಾರಗಳು ಅನ್ನುವಾಗ 490 ದಿವಸ ಬರ್ತದೆ. ಅದು 1 ದಿನ ಅಂದರೆ 1 ವರ್ಷ. ಆವಾಗ 490 ವರ್ಷಗಳ ಒಂದು ಪ್ರವಾದನೆ ದಾನಿಯೇಲಗೆ ದೇವರು ಕೊಟ್ಟಂಥದ್ದು ಅಂತ ನಾವು ತಿಳ್ಕೊಬೋದು. ಒಂದು ಆಧಾರ ಕೂಡ ನಮಗಿದೆ. ಅದು ಯಾವುದಂದರೆ, ಎಜೆಕಿಯೇಲ್ ಪ್ರವಾದಿಗೆ ದೇವರು ಕರೆದು ಕೊಡುವಂಥ ಒಂದು ಅಪ್ಪಣೆ ಏನಂದರೆ, ಇಸ್ರಾಯೇಲ್ ಜನಗಳು ಭಾಳ ಪಾಪ ಮಾಡಿಬಿಟ್ಟಿದ್ದಾರೆ. ಆ ಪಾಪ ಮಾಡಿದಂಥ ವರ್ಷಗಳು ಎಷ್ಟು ವರ್ಷಗಳಿದೆಯೋ ಅದಕ್ಕೆ ನೀನು ಸರಿಯಾಗಿ ಅಷ್ಟು ದಿವಸಗಳು ನೀನು ಬಂದು ಒಂದು ಪಕ್ಕ ನೀನು ಮಲ್ಕೊಬೇಕು. ಅವ್ರು ಎಷ್ಟು ವರ್ಷ ಪಾಪ ಮಾಡಿದ್ರು ಅಷ್ಟು ದಿವಸಗಳು. ನೋಡಿ, ಪ್ರವಾದಿ ದಿವಸ ಅಂದರೆ ಅವರಿಗೆ ವರ್ಷ, ಜನಗಳು ವರ್ಷ ಅಂದರೆ ಪ್ರವಾದಿಗೆ 1 ದಿವಸ ಲೆಕ್ಕ. ನೋಡಿ, ಅದೇ ನಾವು ಅರ್ಥ ಮಾಡ್ಕೊಬೇಕು. ಅದನ್ನು ಹೇಳ್ತಾರೆ ನೋಡಿ, ಅದು ಎಜೆಕಿಯೇಲ್ 4ನೇ ಅಧ್ಯಾಯ 4ನೇ ವಚನ. ಇದಲ್ಲದೆ ನೀನು ನಿನ್ನ ಎಡಮಗ್ಗುಲಲ್ಲಿ ಮಲಗಿಕೋ, ಇಸ್ರಾಯೇಲ್ ವಂಶದವರ ಅಧರ್ಮದ ಭಾರವು ಅದರ ಮೇಲೆ ಬಿದ್ದಿದೆ ಎಂದು ಗೊತ್ತಾಗಲಿ.
ನೀನು ಎಷ್ಟು ದಿವಸ ಹೀಗೆ ಮಲಗಿಕೊಂಡಿರುವೆಯೋ ಅಷ್ಟು ದಿವಸ ಅವರ ಅಧರ್ಮವನ್ನು ಹೊತ್ತುಕೊಂಡಿರುವಿ. ನೀನು ಅವ್ರು ಮಾಡಿರೋಂಥ ಅಧರ್ಮನ ನೀನು ಹೊತ್ತುಕೊಂಡಿರ್ಬೇಕು. ಆಮೇಲೆ ಅವರು ಎಷ್ಟು ವರುಷ ತಮ್ಮ ಅಧರ್ಮದ ಫಲವನ್ನು ಅನುಭವಿಸಬೇಕು ಅಷ್ಟು ದಿವಸ, ಅಂದರೆ 390 ದಿವಸ ನೀನು ಮಲಗಿಕೊಂಡಿರಬೇಕೆಂದು ನಿನಗೆ ನೇಮಿಸಿದ್ದೇನೆ. ಅಷ್ಟು ದಿವಸ ಇಸ್ರಾಯೇಲ್ ವಂಶದವರ ಅಧರ್ಮವನ್ನು ನೀನು ಹೊತ್ತುಕೊಂಡಿರಬೇಕು. 390 ವರ್ಷಗಳು ಪಾಪ ಮಾಡಿದ್ರು, ಅದಕ್ಕೆ ನೀನು ಸರಿಯಾಗಿ 390 ದಿವಸಗಳು ನೀನು ಎಡಗಡೆ ಮಲಗಿಕೊಂಡು ಅವರ ಪಾಪದ ಭಾರನ ನೀನು ಅನುಭವಿಸ್ಬೇಕು. ಹಾಗೆ ಡೈಲಿ ಆತನು ಬಂದು ಎಡಗಡೆ ಒಂದೇ ಕಡೆ ಮಲಗೋನು. ಜನಗಳಾಗ ಏನಿದು ಡೈಲಿ ಬಂದು ಈ ನಗರದಲ್ಲಿ ಮಧ್ಯದಲ್ಲಿ ಬಂದು ಹಿಂಗೆ ಮಲ್ಕೊತಿದೆಯಲ್ಲ, ಏನಂದರೆ ನಿಮ್ಮ ಪಾಪಗಳು ಮಾಡಿದಂಥ ವರ್ಷಗಳನ್ನ ನಾನು ಇಷ್ಟು ದಿವಸ ಅನುಭವಿಸ್ತಿದ್ದೀನಿ ಅಂತ ಹೇಳಬೇಕು ಅವನು. ನೋಡಿದ್ರ, ಅದನ್ನೇ ಯೂದ ಮಾಡಿರುವಂಥ ಪಾಪ. ಯೂದರು ಮಾಡಿರುವಂಥದ್ದು ಸ್ವಲ್ಪ ಕಡಿಮೆ ವರ್ಷಗಳು, ಅದಕ್ಕೂ ಅದೇ ಹೇಳ್ತಾರೆ ನೋಡಿ. 6ನೇ ವಚನ 4ನೇ ಅಧ್ಯಾಯ. ಇಷ್ಟು ದಿವಸಗಳನ್ನು ತೀರಿಸಿದ ಮೇಲೆ ಬಲಮಗ್ಗುಲಲ್ಲಿ ಮಲಗಿಕೊಂಡು ಯಹೂದ ವಂಶದವರ ಅಧರ್ಮವನ್ನು ಹೊತ್ತುಕೊಳ್ಳಬೇಕು. ವರುಷ ಒಂದಕ್ಕೆ 1 ದಿನದ ಮೇರೆಗೆ 40 ದಿನ ಅವರ ಅಧರ್ಮವನ್ನು ಹೊತ್ತುಕೊಳ್ಳಬೇಕೆಂದು ನಿನಗೆ ಗೊತ್ತು ಮಾಡಿದ್ದೇನೆ. ಪ್ರವಾದಿ ತಿರ್ಗಾ ರೈಟ್ ಸೈಡ್ ಮಾಡ್ಕೊಬೇಕು. 40 ದಿನಗಳು ಮಲಗಬೇಕು. ಯಾಕಂದ್ರೆ 40 ವರ್ಷ ಪಾಪ ಮಾಡಿದ್ದೆ. ಸೊ ವರ್ಷಕ್ಕೆ 1 ದಿನದ ಮೇರೆಗೆ ಅಂದರು. ಅಲ್ಲಿ ಅರಣ್ಯಕಾಂಡದಲ್ಲಿ ಏನು ನೋಡಿದ್ವಿ, 1 ದಿನಕ್ಕೆ 1 ವರ್ಷ ನೀವು ಅಲ್ಲಿ ಹೋಗ್ರಿ ಅಂತ. ಸೊ ಈ ಒಂದು ಫಾರ್ಮುಲಾನ ನಾವು ಉಪಯೋಗಿಸುವಾಗ ದಾನಿಯೇಲನಿಗೆ 70 ವಾರಗಳು ಕಳೆಯಬೇಕು ಅನ್ನುವಾಗ ಆ 70 ವಾರಗಳನ್ನ ನೀವು ದಿವಸಗಳಾಗಿ ಮಾಡುವಾಗ 490 ದಿವಸಗಳು ಬರ್ತದೆ. ಅಂದರೆ 1 ದಿನಕ್ಕೆ 1 ವರ್ಷ ತಗೊಂಡಾಗ 490 ವರ್ಷಗಳ ಒಂದು ಪ್ರವಾದನೆ ಆಗಿದೆ ಆ ಒಂದು 70 ವಾರಗಳು ಅಂತ ನಾವು ತಿಳ್ಕೊಬೋದು. ಸೊ ಅದು ದಾನಿಯೇಲ್ ಕಾಲದಿಂದ ಸ್ಟಾರ್ಟ್ ಆಗಿ ಇಲ್ಲಿ ತನಕ ಬರುತ್ತೆ, ಮೆಸ್ಸಿಯ ಛೇದಿಸಲ್ಪಡುವ ತನಕ ಬರ್ತದೆ. ನೋಡಿದ್ರ, ಹಾಗೆ ಬಂದಂಥದ್ದು ನಾವು ಇಲ್ಲಿ ತನಕ ಓದಿದ್ವಿ. ಈಗ ನೆಕ್ಸ್ಟ್ ವಚನ ಇದೆಯಲ್ಲ, 27ನೇ ವಚನ, ಅಲ್ಲಿ ನೋಡಿ ಏನು ಹೇಳಿದ್ರು ದಾನಿಯೇಲನಿಗೆ. ಆ ಪ್ರಭುವು 1 ವಾರದ ಮಟ್ಟಿಗೆ ಬಹುಜನರೊಂದಿಗೆ ದೃಢವಾದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವನು. ಅರ್ಧ ವಾರ ಯಜ್ಞ ನೈವೇದ್ಯಗಳನ್ನು ನಿಲ್ಲಿಸುವನು. ಅಸಹ್ಯಗಳನ್ನು ವಾಹನ ಮಾಡಿಕೊಂಡು ಒಬ್ಬ ಘಾತಕನು ಹಾರಿ ಬಂದು ನಿಶ್ಚಿತ ಪ್ರಳಯವು ಅವನನ್ನು ಮುಳುಗಿಸುವ ತನಕ ಹಾಳು ಮಾಡುವನು. ನೋಡತ್ರ ಇಲ್ಲಿ ಏನು ಹೇಳಿದರೆ, 1 ವಾರ ತನಕ ಆ ಪ್ರಭುವು ವಾಗ್ದಾನವನ್ನು ನಿಶ್ಚಿತಪಡಿಸಿಕೊಳ್ಳುವನು ಅನ್ನುವಾಗ ಆ 1 ವಾರನ ಇವರು ಆ್ಯಂಟಿ ಕ್ರೈಸ್ಟ್ ಅಂದರೆ ಕ್ರಿಸ್ತ ವಿರೋಧಿಗೆ ಹೇಳಲ್ಪಟ್ಟಂಥ ಆ ಒಂದು ಸಮಯ ಅಂತ ತಗೊತಾರೆ. ನೋಡಿದ್ರೆ ಅದನ್ನ ಓದಿ. ಪ್ರಭುವು 1 ವಾರದ ಮಟ್ಟಿಗೆ ಬಹುಜನರೊಂದಿಗೆ ದೃಢವಾದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವನು. ಸೊ ಇದು ಪ್ರಭುವು ಅನ್ನುವಾಗ ಇದೇ ಕ್ರಿಸ್ತ ವಿರೋಧಿ 1 ವಾರ ಒಂದು ಒಪ್ಪಂದ ಮಾಡ್ಕೊತಾನೆ ಅಂತ ಹೇಳಿ, ಆಮೇಲೆ ವಾರದ ಅರ್ಧ ಆದ ನಂತರ ಅವನು ಹಾಳು ಮಾಡ್ತಾನೆ ಅಂತ ಬಂತಲ್ಲ, ಅದನ್ನು ಇವರು ತಕ್ಕೊಂಡು ಅದು ಆ್ಯಂಟಿ ಕ್ರೈಸ್ಟಿಗೆ ಹೇಳಲ್ಪಟ್ಟಂಥ ಆ ಕಾಲ. ಸೊ ವಾರ ಅಂದರೆ 7 ದಿವಸ ಅಲ್ವಾ, 7 ದಿವಸ ಅಂದರೆ 7 ವರ್ಷ ಅಂತ ನಾವು ಇದುವರೆಗೂ ನೋಡ್ದಂಗೆ. ಸೊ ಆಗ ಆ 7 ವರ್ಷಕ್ಕೆ ಇದನ್ನು ಆಧಾರವಾಗಿ ತಕ್ಕೊಳ್ತಾರೆ. ಆದರೆ ಸಹೋದರಿ, ಈ ಒಂದು ಓದುವಾಗ ಈ ಒಂದು ವಚನಗಳಲ್ಲಿ ನಾವು ಆ್ಯಸಿಟೀಸಲ್ಲಿ ಏನು ಬರೆದಿದೆಯೋ ಹಂಗೆ ತಕ್ಕೊಳ್ಳುವಾಗ ಅನೇಕ ಪ್ರಾಬ್ಲಮ್ಸ್ ಬರ್ತದೆ. ಇದು ಆ್ಯಂಟಿ ಕ್ರೈಸ್ಟ್ ಕಾಲ ಅಂತ ಹೇಳುವುದಕ್ಕೆ ಅನೇಕ ಪ್ರಾಬ್ಲಮ್ಸ್. ಯಾಕಂದರೆ ನಂಬರ್ 1 ನೋಡಿ, ಇದು ಹೇಳಲ್ಪಟ್ಟಿರೋದು ಯೇಸುವಿನ ಮೊದಲನೆಯ ಬರುವಿಕೆ ಬಗ್ಗೆ. ದಾನಿಯೇಲ್ ಕಾಲದಲ್ಲಿ ಇವರು ಬ್ಯಾಬಿಲೋನ್ನಲ್ಲಿದ್ದಾಗ ನೀವು ವಾಪಸ್ ಹೋಗಿ ಆಲಯನ ಕಟ್ಟಿ ಆ ಮೆಸ್ಸಿಯನು ಅಭಿಷಕ್ತನು ಆದಂಥ ಪ್ರಭು ಬರುವ ತನಕ ಅನ್ನುವಾಗ ಅದು ಯೇಸುವಿನ ಮೊದಲನೆಯ ಬರುವಿಕೆ ಬಗ್ಗೆ ಹೇಳಿರೋದು. ಆತನು ಬರ್ತಾರೆ, ಆಮೇಲೆ ಆತನು ಛೇದಿಸಲ್ಪಡ್ತಾನೆ, ಅಂದರೆ ಪ್ರಾಣ ಕೊಡ್ತಾನೆ, ಶಿಲುಬೆಗೆ ಹಾಕಲ್ಪಟ್ರಲ್ಲ ಯೇಸು, ಅದ್ರ ಬಗ್ಗೆ ಅಲ್ಲಿ ಹೇಳಿರೋದು 69 ವಾರಗಳು. ಅದಾದ ನಂತರ 1 ವಾರ
ಮಾತ್ರ ಇವರು ಕಡೆ ಯುಗದ ಸಮಾಪ್ತಿಗೆ ಅಂದರೆ 2000 ನಂತರ ಬರುವಂಥ ಆ್ಯಂಟಿ ಕ್ರೈಸ್ಟ್ ಕಾಲ ಅಂತ ತಗೊಳ್ತಾರೆ. ಅದು ಹೆಂಗಾಗ್ತದೆ? ಇವಾಗ 70 ವಾರಗಳು ಅಂತ ಹೇಳುವಾಗ 70 ವಾರಗಳು ಅನ್ನುವಾಗ ಅಲ್ಲಿ 7 ವಾರ ಅಂದರು, ಆಮೇಲೆ 62 ವಾರ ಅಂದರೆ 69 ವಾರ ಆಯಿತು. 69 ಆದಮೇಲೆ 70ನೇ ವಾರ ಯಾವಾಗ ಬರಬೇಕು? ನೆಕ್ಸ್ಟ್ ಡೇ ಬರಬೇಕು ಅಲ್ವ? 69 ಆದಮೇಲೆ 70ನೇ ವಾರ ಕಂಟಿನ್ಯೂ ಆಗಬೇಕು. ತಪ್ಪ. ಇವರು ಅಲ್ಲಿಗೆ ಸ್ಟಾಪ್ ಮಾಡಿ 69 ವಾರಗಳಿಗೆ ಸ್ಟಾಪ್ ಮಾಡಿ ಆ ಒಂದು ವಾರ ಇದೆಯಲ್ಲ 7 ವರ್ಷ, ಅದನ್ನು 2000 ವರ್ಷಗಳ ಅಂತ್ಯದಲ್ಲಿ ಬರುವಂಥ ಕ್ರಿಸ್ತ ವಿರೋಧಿಗೆ ಕಾಲ ಅಂತ ಹೇಳ್ಬಿಡ್ತಾರೆ. ಅದು ಹೆಂಗಾಗ್ತದೆ? ಅಲ್ಲಿ ಹೆಂಗೆ ಅಷ್ಟು ಗ್ಯಾಪ್ ಬರೋಕ್ಕೆ ಸಾಧ್ಯ? ಅದು 2025 ವರ್ಷ ಗ್ಯಾಪು, ಇನ್ನೂ ಎಷ್ಟು ವರ್ಷನೋ ಗೊತ್ತಿಲ್ಲ. ಅಂದರೆ ಅಷ್ಟು ದೊಡ್ಡ ಗ್ಯಾಪ್ ತಕ್ಕೊಳ್ಬೇಕು ಅನ್ನೋದು ಅಲ್ಲೆಲ್ಲನ ಬರೆದಿದೆಯಾ? ಇದು ಲಾಜಿಕಲಾಗೇ ಇಲ್ವಲ್ಲ. ದಾನಿಯೇಲನಿಗೆ 70 ವಾರಗಳು ಹೇಳಿದ್ರು. ಆ 70 ವಾರದಲ್ಲಿ 69 ವಾರದ ನಂತರ ಅಭಿಷೇಕ್ತನು ಛೇದಿಸಲ್ಪಡುವನು ಅಂತವ್ರು. 69 ಆದಮೇಲೆ 70ನೇ ವಾರ ಕಂಟಿನ್ಯೂ ಆಗಬೇಕು ಅಲ್ಲವ್ರ? ಆದರೆ ಅದನ್ನು ಇವರು ಅಲ್ಲಿ ಸ್ಟಾಪ್ ಮಾಡಿ ತಿರ್ಗಿ ಆ ವಾರನ ಲೋಕಾಂತ್ಯಕ್ಕೆ, ಅದು ಸುವಾರ್ಥ ಯುಗ ಅಂತ್ಯಕ್ಕೆ 2ನೇ ಬರುವಿಕೆಗೆ ಇವರು ಅಪ್ಲೈ ಮಾಡೋದು ಯಾವ ಒಂದು ಲಾಜಿಕ್ ಇದೆ ಇದರಲ್ಲಿ ಅನ್ನೋದು ನಾವು ಯೋಚನೆ ಮಾಡಬೇಕಾಗ್ತದೆ. ಮತ್ತು ಅಲ್ಲ, ಇನ್ನೊಂದು ವಿಷಯ ಏನಂದರೆ, ಈ ಒಂದು ಪ್ಯಾಸೇಜಲ್ಲಿ ಆ್ಯಂಟಿ ಕ್ರೈಸ್ಟ್ ಬಗ್ಗೆ ಬರೆದಿಲ್ಲ. ನೆಕ್ಸ್ಟು ಅವನು ಬಂದು ಆಲಯನ ಕಟ್ಟಿ ಅಲ್ಲಿ ಕೂತು ಎಲ್ಲರೂ ಅವನಿಗೆ ಅಡ್ಡ ಬೀಳುವಂತೆ ಮಾಡ್ತಾನೆ, ಇದೆಲ್ಲ ಕೂಡ ಅಲ್ಲಿ ಬರೆಯಲ್ಪಟ್ಟಿಲ್ಲ. ಆ್ಯಕ್ಚುಲಿ ಅಲ್ಲಿ ಏನಾಗಿದೆ ಅಂದರೆ, ಅವನು ಬರುವಂಥವನು ಪ್ರಭು ಅಂತಿದೆ. ಆ್ಯಂಟಿ ಕ್ರೈಸ್ಟ್ ಅಂತ ಕ್ರಿಸ್ತ ವಿರೋಧ ನಿಂತೆಲ್ಲ ಬರುವಂಥ ಪ್ರಭು ಏನು ಮಾಡ್ತಾನೆ? ನಾಶನ ತಕ್ಕೊಂಬರ್ತಾನೆ ಅಂತಿದೆ. ಆಲಯವನ್ನು, ನಗರವನ್ನು ನಾಶ ಮಾಡ್ತಾನೆ ಅಂತ ಇದೆಯೋ ಹೊತ್ತು, ಅವನು ಬಂದು ತಿರ್ಗಾ 3ನೇ ಆಲಯನ ಕಟ್ತಾನೆ, ಕಟ್ಟಿ ಅಲ್ಲಿ ಕೂತ್ಕೊತಾನೆ, ಎಲ್ಲ ಜನಗಳು ಅವನಿಗೆ ಅಡ್ಡ ಬೀಳುವಂತೆ ಮಾಡ್ತಾನೆ. ಇದೆಲ್ಲ ಅಲ್ಲಿ ಇಲ್ಲ. ದಾನಿಯೇಲ 9ನೇ ಅಧ್ಯಾಯದಲ್ಲಿ 24ರಿಂದ 27ವರೆಗೂ ಓದುವಾಗ ಅಲ್ಲಿ ಈ ವಿಷಯಗಳೇ ಬರೋದಿಲ್ಲ. ಇದೆಲ್ಲ ಸೇರಿಸ್ಕೊಳ್ಬೇಕಾಗ್ತದೆ. ಇಂಗ್ಲೀಷಲ್ಲಿ ರೀಡಿಂಗ್ ಇನ್ ಬಿಟ್ವೀನ್ ಲೈನ್ಸ್ ಅಂತಲ್ಲ, ಹಾಗೆ ಅಲ್ಲಿ ಏನಿದೆಯೋ ಅದನ್ನು ಓದ್ದಿರೋ ಮಧ್ಯದಲ್ಲಿ ಇವರೇ ಸೇರಿಸ್ಕೊಂಡು ಓದಬೇಕು ಅನ್ನೋ ರೀತಿಯಲ್ಲಿ ಆಗಿದೆ. ಸಹೋದರ ಸಹೋದರಿಗಳೇ, ನಿಜವಾಗೂ ನಾವು ನೋಡುವಾಗ ಇಲ್ಲಿ ಬರೆಯಲ್ಪಟ್ಟಂಥ ಪ್ರಭು ಅಂತ ಹೇಳ್ತಾರಲ್ಲ, ಅದು ಕ್ರಿಸ್ತ ವಿರೋಧಿಗೆ ಹೇಳಲ್ಪಟ್ಟಂಥದ್ದಲ್ಲ. ಯಾಕೆಂದರೆ ಈಗ ನೋಡಿ, ಮೇಲೆ ನಾವು ನೋಡುವಾಗ 25ನೇ ವಚನದಲ್ಲಿ ಏನು ಹೇಳಿದ್ರು? ಅಭಿಷಕ್ತನಾದ ಪ್ರಭು ಅಂತಂದರು. ಅದು ಯಾರು ಅಂತ ನಮ್ಮೆಲ್ಲರಿಗೂ ಗೊತ್ತು, ಎಲ್ಲರೂ ಒಪ್ಕೊಡ್ತಾರೆ. ಅದು ಅಭಿಷಕ್ತನಂದರೆ ಮೆಸ್ಸಯ, ಕ್ರಿಸ್ತನು. ಗ್ರೀಕಲ್ಲಿ ಕ್ರಿಸ್ತನ್ ಅಂದರೆ ಅಭಿಷಕ್ತನು. ಅಂದರೆ ಯೇಸು ಯಾವಾಗ ಅಭಿಷೇಕ ಆಗಿದೆ ಅಂದರೆ, ಅವರು ಬ್ಯಾಪ್ಟಿಸಮ್ ತಗೊಳ್ಳುವಾಗ ಪರಿಶುದ್ಧಾತ್ಮ ಅವ್ರ ಮೇಲೆ ಬಂದು ಅವ್ರನ್ನ ಅಭಿಷೇಕ ಆಯಿತು ಅವ್ರಿಗೆ. ಆಗಿರುವಾಗ ಆ ಒಂದು ಸಂಘಟನೆ ಬಗ್ಗೆ ಹೇಳಿದ್ದಾರೆ. ಸೊ ಪ್ರಭು ಅನ್ನುವಾಗ ಅವರು ಸಮಾಧಾನದ ಪ್ರಭು ಆಗಿದ್ದಾರೆ, ನಮಗೆಲ್ಲ ಗೊತ್ತು. ಅವರು ಒಂದು ಪ್ರಭು, ಒಂದು ರಾಜ ಆಗಿ ಇರುವುದು ನಮ್ಮೆಲ್ಲರಿಗೂ ಗೊತ್ತು. ಸೊ ಅದು ಯೇಸು ಬಗ್ಗೆ ಹೇಳಿದ್ದಾರೆ. ಸೊ ಯೇಸು 69 ವಾರಗಳ ನಂತರ ಛೇದಿಸಲ್ಪಡುವನಂದರೆ ಅವರು ತನಗೋಸ್ಕರ ಅಲ್ಲ, ಏನೂ ಇಲ್ಲದೆ ಹೋಗುವನಂದರೆ ಆತನು ತನ್ನ ಪಾಪಕ್ಕಲ್ಲ, ಲೋಕದ ಪಾಪಕ್ಕಾಗಿ ಆತನು ಪ್ರಾಣ ಕೊಟ್ಟನು ಅನ್ನೋದು ಕೂಡ ಅದರಲ್ಲಿ ಕನ್ಫರ್ಮ್ ಆಗಿ ಅದು ಯೇಸು ಸ್ವಾಮಿ ಬಗ್ಗೆ ಅಂತ ನಮಗೆ ಚೆನ್ನಾಗಿ ಗೊತ್ತಾಗ್ತದೆ ಅಲ್ವರ? ಸೊ ಇದೆಲ್ಲ ಯೇಸು ಸ್ವಾಮಿ ಬಗ್ಗೆ, ಅಭಿಷಕ್ತನು ಆದಂಥ ಒಂದು ಪ್ರಭು ಬಗ್ಗೆ ಹೇಳ್ಕೊಂಡು ಬಂದು ಸಡನ್ನಾಗಿ 27ನೇ ವಚನದಲ್ಲಿ ಬರುವಾಗ ಅದು ಆ್ಯಂಟಿ ಕ್ರಿಸ್ತ ವಿರೋಧಿಗೆ ಹೇಳಲ್ಪಟ್ಟಂಥ ವಾಕ್ಯಗಳಂತ ಹೆಂಗೆ ತಗೊಳ್ಳೋಕ್ಕಾಗ್ತದೆ ಅಲ್ಲವರ? ಈಗ ಸಿಂಪಲ್ಲಾಗಿ ನಾವು ನೋಡುವಾಗ 27ನೇ ವಚನ ಇನ್ನೊಂದು ಸತಿ ಓದಿ. ಪ್ರಭುವು 1 ವಾರದ ಮಟ್ಟಿಗೆ ಬಹುಜನರೊಂದಿಗೆ ದೃಢವಾದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವನು. ಈಗ ಪ್ರಭುವು ಅಂದರು, ಅದು ಯಾವ ಪ್ರಭು? ಕಾಂಟೆಕ್ಸ್ಟಲ್ಲಿ ನೋಡುವಾಗ ಅಲ್ಲಿ ಅಭಿಷಕ್ತನಾದ ಪ್ರಭು ಅಲ್ವರ? ಆ ಪ್ರಭು ಬಗ್ಗೆ ಹೇಳಿದ್ರು 25ರಲ್ಲಿ. ಆಮೇಲೆ 26ರಲ್ಲಿ ಆತನು ಛೇದಿಸಲ್ಪಡುವನು, ಏನೂ ಇಲ್ಲದೆ ತನಗಾಗಿ ಅಲ್ಲ ಬೇರೆ ಅವ್ರಿಗೋಸ್ಕರ ಆತನು ಆ ರೀತಿ ಆಗ್ತಾನೆ ಅಂತ ಬರೆದು, ಅದು ಯೇಸು ಕ್ರಿಸ್ತನು. ಆಗ 27ನೇನಲ್ಲಿ ಪ್ರಭು ಅನ್ನುವಾಗ ಅದು ಯಾವ ಪ್ರಭು ಅನ್ನೋದು ಮೇಲೆ ನೋಡಿದ್ರೆ ಗೊತ್ತಾಗತ್ತಲ್ಲ, ಅದು ಯೇಸು ಕ್ರಿಸ್ತನ ಬಗ್ಗೆನೇ ಹೇಳಿರೋದು, ಅದು ಕಂಟಿನ್ಯೂ ಆಗಿ. ಆಮೇಲೆ
ಅರ್ಧ ವಾರ ಯಜ್ಞ ನೈವೇದ್ಯಗಳನ್ನು ನಿಲ್ಲಿಸುವನು. ಹಾಂ, ಅಸಹ್ಯಗಳನ್ನು ವಾಹನ ಮಾಡಿಕೊಂಡು ಒಬ್ಬ ಘಾತಕನು ಹಾರಿ ಬಂದು ನಿಶ್ಚಿತ ಪ್ರಳಯವು ಅವನನ್ನು ಮುಳುಗಿಸುವ ತನಕ ಹಾಳು ಮಾಡುವನು. ಅಲ್ಲಿ ಕನ್ನಡದಲ್ಲಿ ಮಾತ್ರ ಒಬ್ಬ ಘಾತಕ ಅಂತಿದೆ. ಅಂದರೆ ಒಬ್ಬ ಘಾತಕ ಅಂದರೆ ಇನ್ನೊಬ್ಬ ಬಂದಂಗೆ, ಹಂಗೆ ಬರೋದಿಲ್ಲ. ಆ್ಯಕ್ಚುಲಿ ನೋಡಿ, ಓದ್ತೀನಿ ಇಂಗ್ಲೀಷ್ನಲ್ಲಿ, ತಮಿಳಲ್ಲಿ, ತೆಲುಗಲ್ಲಿ ಕೂಡ ಈ ಥರ ಒಬ್ಬ ಘಾತಕನ ಒಂದು ಪದ ಉಪಯೋಗಿಸೋದಿಲ್ಲ. ಏನು ಬರುತ್ತೆ ನೋಡಿ, ಆ್ಯಂಡ್ ಹೀ ಶಲ್ ಕನ್ಫರ್ಮ್ ದ ಕವನೆಂಟ್ ವಿತ್ ಮೆನಿ ಫಾರ್ 1 week. ಹೀ ಅಂತ ಬರ್ತದೆ ಅಷ್ಟೇ, ಆತನು ಅಂತ ಬರುತ್ತೆ. ನೋಡಿದ್ರ, ಅವರ್ ಅಂತ ಬರ್ತದೆ. ನೋಡಿದ್ರ, ಆಮೇಲೆ ಕೂಡ ನೋಡಿ, ಇನ್ ದ ಮಿಡ್ಸ್ ಆಫ್ ದ ವೀಕ್ ಈ ಶಲ್ ಕಾಸ್ ದ ಸ್ಯಾಕ್ರಿಫೈಸ್ ಆ್ಯಂಡ್ ಒಬ್ಲೇಷನ್ ಟು ಸಿ. ಹೀ ಅಂತ ಬರುತ್ತೆ. ಹೀ ಅಂದರೆ ಆತನು. ಆ್ಯಂಡ್ ಫಾರ್ ದ ಓವರ್ ಸ್ಪ್ರೆಡಿಂಗ್ ಆಫ್ ಅಬಾಮಿನೇಷನ್ ಹೀ ಶಾಲ್ ಮೇಕ್ ಇಟ್ ಡಿಸೊಲೇಟ್. ಹೀ ಅಂತ ಬರುತ್ತೆ. ಹೀ ಅಂದರೆ ಸಿಂಪಲ್ ಗ್ರಾಮರಲ್ಲಿ ಹೇಳ್ಬೇಕಂದ್ರೆ ಒಂದು ಪ್ರೊನೌನು. ಹೀ, ದೇ ಇದೆಲ್ಲ ಹೇಳುವಾಗ ಏನಂತ ಇರುತ್ತೆ, ಒಂದು ಪ್ರೊನೌನ್ ಆಗಿದೆ. ಅದು ಪ್ರೊನೌನ್ ಅಂದರೆ ಯಾರೋ ಬಗ್ಗೆ ಅವರು ಹೇಳ್ತಿದ್ದಾರೆ ಅಂತ. ಯಾರ ಬಗ್ಗೆ ಹೇಳ್ತಿದ್ದಾರೆ ಅನ್ನುವಾಗ ಅಲ್ಲಿ ಮೇಲೆ ಕಾಂಟೆಕ್ಸ್ಟಲ್ಲಿ ನೋಡಬೇಕು. ಕಾಂಟೆಕ್ಸ್ಟಲ್ಲಿ ನೋಡಿದಾಗ ಒಬ್ಬ ವ್ಯಕ್ತಿ ಬಗ್ಗೆ ಹೇಳಿ ಆಮೇಲೆ ಆತನು ಅನ್ನುವಾಗ ಅದು ಅವ್ರನ್ನ ತಿಳಿಸುವಂಥದ್ದಾಗಿರ್ತದೆ. ಅದನ್ನು ಆಬ್ಜೆಕ್ಟ್ ಅಂತೀವಿ. ಇದಕ್ಕೆ ಭಾಳ ಸಿಂಪಲ್ ಎಕ್ಸಾಂಪಲ್ ಅಂದರೆ, ಇಂಗ್ಲೆಂಡ್ ದೇಶದ ರಾಜ ಬ್ಯಾಂಗ್ಳೂರಿಗೆ ಬಂದರು ಅಲ್ವಾ, ಆಮೇಲೆ ರಾಜ ಮ್ಯೂಸಿಯಮ್ಗೆ ಹೋದರು ಅನ್ನುವಾಗ, ಈಗ ರಾಜ ಮ್ಯೂಸಿಯಮ್ಗೆ ಹೋದರು, ಮ್ಯೂಸಿಯಮ್ಗೆ ಭೇಟಿ ಕೊಟ್ಟರು ಅಂದರೆ ಯಾವ ರಾಜ? ಮೇಲೆ ಹೇಳಿದ್ರಲ್ಲ, ಇಂಗ್ಲೆಂಡಿನ ರಾಜ ಅಂತ ಗೊತ್ತಾಗ್ತದೆ ಅಲ್ವಾ. ರಾಜ ಅಂದರೆ ಯಾವ ರಾಜ ಅನ್ನುವಾಗ ಇಂಗ್ಲೆಂಡಿನ ರಾಜ. ಆಮೇಲೆ ಮೂರನೇದಾಗಿ, ಅವರು ಆ ಮ್ಯೂಸಿಯಮನ್ನು ನೋಡಿದಾಗ ಅಲ್ಲಿರುವಂಥ ವಿಷಯಗಳ ಬಗ್ಗೆ ಅವರಿಗೆ ಸಂತೋಷವಾಗಲಿಲ್ಲ. ಅಂದರೆ ಅಲ್ಲಿರುವಂಥ ಅದನ್ನು ನಡೆಸುವ ರೀತಿ ಅವರಿಗೆ ಮೆಚ್ಚಿಕೊಳ್ಳಿಲ್ಲ ಅಂತ ಹೇಳಿದ್ರು. ಅಂದರೆ ಅವರು ಅನ್ನುವಾಗ ಯಾರು? ರಾಜ. ಯಾವ ರಾಜ? ಇಂಗ್ಲೆಂಡ್ ದೇಶದ ರಾಜ. ಸೊ ಹಿಂಗೆ ನಾವು ಕಾಂಟೆಕ್ಸ್ಟ್ ಇಟ್ಕೊಂಡು ಒಂದು ಸಬ್ಜೆಕ್ಟ್ ಬಗ್ಗೆ ಫಸ್ಟ್ ಹೇಳ್ತಾರೆ. ಇಂಗ್ಲೆಂಡಿನ ರಾಜ ಬೆಂಗಳೂರಿಗೆ ಬಂದರು, ನೆಕ್ಸ್ಟು ರಾಜ ಮ್ಯೂಸಿಯಮ್ಗೆ ಹೋದರು, ಮತ್ತು ಅವರು ಅಲ್ಲಿ ನಡೆಯುವಂಥ ವಿಷಯಗಳನ್ನು ನೋಡಿ ದುಃಖನ ವ್ಯಕ್ತಪಡಿಸಿದ್ರು ಅನ್ನುವಾಗ, ಅವರು ಅನ್ನುವಾಗ ಯಾರದು? ರಾಜ. ರಾಜ ಅನ್ನುವಾಗ ಯಾವ ರಾಜ? ಇಂಗ್ಲೆಂಡ್ ದೇಶದ ರಾಜ. ಇಲ್ಲಿ ಹಿಂಗೆ ಒಂದು ಸಬ್ಜೆಕ್ಟ್ ಹೇಳಿ ಆಮೇಲೆ ಅವ್ರ ಬಗ್ಗೆ ಜನರಲ್ಲಾಗಿ ಪ್ರೊನೌನ್ಸ್ನ ಯೂಸ್ ಮಾಡ್ಬೋದು. ಅವನು, ಆತನು, ಅವರು ಅಂತ ಯೂಸ್ ಮಾಡ್ಬೋದು. ಭಾಳ ಸಿಂಪಲ್ ಗ್ರಾಮರ್ ಇದು. ಆದ್ದರಿಂದ ಇಲ್ಲಿ ಆತನು ಹಿಂಗೆ ಮಾಡ್ತಾನೆ, ಆತನು ಹಾಗೆ ಮಾಡ್ತಾನೆ, ಅರ್ಧ ವಾರದ ನಂತರ ಬಲಿಗಳನ್ನು ನೈವೇದ್ಯಗಳನ್ನು ನಿಲ್ಲಿಸುವನು ಅನ್ನುವಾಗ ಯಾರು? ಮೇಲೆ ನೋಡುವಾಗ ಪ್ರಭು. ಯಾವ ಪ್ರಭು? ಇನ್ನು ಮೇಲೆ ನೋಡುವಾಗ ಅಭಿಷಕ್ತನಾದಂಥ ಪ್ರಭು ಅಂತ ಬರ್ತದೆ. ನೋಡ್ತಾನೆ, ಅದು ಯೇಸು ಸ್ವಾಮಿ ಬಗ್ಗೆ ಹೇಳಿರೋದಿಲ್ಲಲ್ಲ, ಅದನ್ನು ತೆಗೆದು ಆ್ಯಂಟಿ ಕ್ರೈಸ್ಟಿಗೆ ಹಾಕುವಂಥದ್ದು. ಮತ್ತು ಆ ಒಂದು ವಾರ ಮಾತ್ರ, ಈ 69 ವಾರದ ನಂತರ ಬರ್ದಿರ, ಅದನ್ನು 2025 ವರ್ಷಗಳ ನಂತರ ನಡೆಯುವಂಥ ಒಂದು ಸಂಘಟನೆಗೆ ಅದನ್ನು ತಕ್ಕೊಳ್ಳೋಂಥದ್ದು ಯಾವ ಒಂದು ಅರ್ಥವೂ ಇಲ್ಲದಂಥ ಒಂದು ವಿಷಯವಾಗಿರ್ತದೆ. ಆ ಥರ ತಕ್ಕೊಳ್ಳಿಕ್ಕೆ ಬರೋದಿಲ್ಲ. ಹಂಗನ್ನುವಾಗ ಕೆಲವರು ಕೇಳ್ತಾರೆ, ಇಲ್ಲ ಈತನು ಅಭಿಷಕ್ತನು ಯೇಸು ಕ್ರಿಸ್ತನು, ಆತನು ಬಂದು ಈ ಒಂದು ನಾಶ ಮಾಡ್ತಾನ, ಆತನು ದೇಶವನ್ನು ಮತ್ತು ಪರಿಶುದ್ಧ ಸ್ಥಳವನ್ನು ನಾಶ ಮಾಡ್ತಾನ, ಆತನು ಸಮಾಧಾನದ ಪ್ರಭು ಅಲ್ವಾ, ಆತನು ಬಲಿಗಳನ್ನ ನೈವೇದ್ಯಗಳನ್ನ ನಿಲ್ಲಿಸ್ತಾನ ಅನ್ನುವಾಗ ಇದೆಲ್ಲ ಕೂಡ ಯೇಸುನೇ ಮಾಡಿದ್ದು. ಹೆಂಗೆ ಅಂದರೆ, ಇವರು ದೇವರ ಮಗನಾಗಿ ಬಂದರು ಅಲ್ವಾ. ಅವರು ಬರುವ ತನಕ ದೇವರು ಬೇರೆ ಪ್ರಾಣಿಗಳ ಬಲಿಗಳನ್ನ ಸ್ವೀಕರಿಸ್ತಿದ್ರು. ಯಾಕಂದರೆ ಅಬೇಲಿಂದ ನಾವು ನೋಡುವಾಗ ಅಬ್ರಾಹ್ಮನಿಂದ ಯಾಕೋಬಿಂದ ಹಂಗೆ ಅದು ಬಂದದ್ದು. ಆಮೇಲೆ ಧರ್ಮಶಾಸ್ತ್ರ ಕೊಡುವಾಗಲೂ ನೀವು ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿ ಆಗಿರಲಿ, ದೇವರಿಗೆ ಒಂದು ಸಮಾಧಾನ ಮಾಡಿಕೊಳ್ಳೋದಕ್ಕಾಗಲಿ, ನೀವು ಪಾಪ ನಿವೃತ್ತಿಗಾಗಿ ನೀವು ಒಂದು ಬಲಿನ ತಗೊಂಬರ್ಬೇಕು. ಆ ಹೋರಿ ಹೋತಗಳ ರಕ್ತವನ್ನು ನೀವು ಸುರಿಸಿ ನೀವು ಆ ರೀತಿ ದೇವರ ಹತ್ರ ಪರಿಶುದ್ಧರಾಗಬೇಕು ಅನ್ನೋದು ದೇವರೇ ನೇಮಿಸಿದರು. ಆದರೆ ಇದೆಲ್ಲ ಏನಾಗಿತ್ತು? ಒಂದು ಛಾಯೆ ರೀತಿಲಿತ್ತು,
ಒಂದು ಮನುಷ್ಯನ ಜೀವಿತಕ್ಕೆ, ಅವನು ಮಾಡಿದಂಥ ಪಾಪಕ್ಕೆ ಒಂದು ಪ್ರಾಣಿ ಬಲಿ ಕೊಟ್ಟರೆ ಅದು ಸರಿಯಾದಂಥ ಅದು ನೀತಿಯಾಗಿರುವುದಿಲ್ಲ. ಯಾಕಂದರೆ ಮನುಷ್ಯನಿಗೆ ಈಕ್ವಲ್ ಇಲ್ಲ ಈ ಪ್ರಾಣಿಗಳೆಲ್ಲ. ಆದ್ದರಿಂದನೇ ಕಣ್ಣಿಗೆ ಕಣ್ಣು, ಕೈಗೆ ಕೈ, ಜೀವಕ್ಕೆ ಜೀವನೇ ಬಲಿ ಕೊಡಬೇಕು. ಅಂದರೆ ಒಂದು ಮನುಷ್ಯನೇ ಅವನು ದೇವರಿಗೆ ಯಜ್ಞ ಕೊಡಬೇಕು. ಹಾಗೆ ಕೊಡುವುದಕ್ಕಾಗಿಯೇ ಯೇಸು ಸ್ವಾಮಿನ ದೇವರು ಕಳಿಸಿದ್ದು. ಆದಾಮಿಗೆ ಬದಲಾಗಿ ಯೇಸು ಬಂದು ಈತನು ಪರಿಪೂರ್ಣ ಮನುಷ್ಯನಾಗಿದ್ದಾಗ ಪಾಪ ಮಾಡದೆ, ಪಾಪ ಮಾಡಿದಂಥ ಆದಾಮಿಗೆ ಬದಲಾಗಿ ಇವರು ಬಲಿಯಾದದ್ದು ಶಿಲುಬೆಯಲ್ಲಿ. ಆಗ ಸರಿಯಾದಂಥ ನೀತಿಗೆ ಒಂದು ಪ್ರಾಯಶ್ಚಿತ್ತ ಆಯಿತು ಅಲ್ವರ. ಯೇಸುನೇ ತನ್ನ ನಿಜವಾದಂಥ ಬಲಿ, ಆತನ ರಕ್ತದಿಂದ ಎಲ್ಲ ಪಾಪಗಳು ಕ್ಷಮಿಸಲ್ಪಡುವುದು. ಆದರೆ ಆತನು ಬರುವ ತನಕ ಒಂದು ಛಾಯವಾಗಿರುವಂತೆ ಈ ಒಂದು ಪಶುಗಳನ್ನ ದೇವರು ಬಿಟ್ಟಿದ್ರು, ಸ್ವೀಕರಿಸ್ತಿದ್ರು. ಅದೆಲ್ಲ ಏನಾಗಿತ್ತು, ಒಂದು ನೆರಳಾಗಿತ್ತು ಅಷ್ಟೇ. ಬರಬೇಕಾದಂಥ ನಿಜವಾದಂಥ ಕ್ರಿಸ್ತನಿಗೆ ಇದೆಲ್ಲ ಛಾಯೆಯಾಗಿತ್ತು. ಅಲ್ಲ, ಒಂದು ಉಪಾಧ್ಯಾಯನ ಥರ, ಸ್ಕೂಲ್ ಥರ ಪರಿಪೂರ್ಣವಾದಂಥ ಯೇಸುವಿನ ಬಲಿ ಕೊಡುವ ತನಕ ಇದೆಲ್ಲ ದೇವರು ಒಂದು ಟೈಪ್ ಅಂದರೆ ಒಂದು ಎಕ್ಸಾಂಪಲ್ ಆಗಿ ದೇವರು ಸ್ವೀಕರಿಸ್ತಿದ್ರು. ಆದರೆ ಯಾವಾಗ ಯೇಸುನೇ ಸ್ವತಃ ಬಂದು ಅವರು ಬಾಪ್ತಿಸಮ್ ತಗೊಂಡು ಅವರ ಪರಿಶುದ್ಧವಾದಂಥ ಆತನ ಶರೀರನ ಲೋಕ ಪಾಪಗಳಿಗಾಗಿ ಅವರು ಸಮರ್ಪಿಸ್ಬಿಟ್ರು ಶಿಲುಬೆಯಲ್ಲಿ, ಆವಾಗಿಂದ ದೇವರು ಬೇರೆ ಬಲಿಗಳನ್ನ ಸ್ವೀಕರಿಸುವುದು ನಿಲ್ಲಿಸ್ಬಿಟ್ರು. ಯಾಕಂದರೆ ಅದಕ್ಕೆ ಅರ್ಥನೇ ಇಲ್ಲ. ಇದೆಲ್ಲ ಅವ್ರು ಬರುವ ತನಕ ಒಂದು ಟೆಂಪರರಿಯಾಗಿ ಒಂದು ಸೆಟಪ್ ಇತ್ತಿದ್ದು. ಆದರೆ ನಿಜವಾದಂಥ ಯೇಸು ಸ್ವಾಮಿ ತನ್ನ ಶರೀರವನ್ನು ದೇವರಿಗೆ ಸಮರ್ಪಿಸಿದಾಗ ದೇವರು ಅದನ್ನು ಅಂಗೀಕರಿಸಿದ್ರು. ಈಗ ಆತನ ನಾಮದಲ್ಲಿ ಬರುವವರು ಎಲ್ಲರಿಗೂ ಪಾಪ ಕ್ಷಮಾಪಣೆ, ನಿತ್ಯ ಜೀವದ ನಿರೀಕ್ಷಣೆ ಕೊಟ್ಬಿಟ್ರು. ರಕ್ಷಣೆ ಬಂದ್ಬಿಡ್ತು ಯೇಸು ಮೂಲಕ. ಆತನ ಒಂದೇ ಬಲಿ ಮೂಲಕ ಎಲ್ಲ ದೇವರು ಸೆಟ್ ರೈಟ್ ಮಾಡಿಬಿಟ್ರು. ಈಗಿರುವಾಗ ಅದಾದ ನಂತರ ಕೂಡ ತಿರ್ಗಾ ಪಶುಗಳನ್ನ, ಹೋರಿಗಳನ್ನ, ಹೋತಗಳನ್ನ ದೇವರಿಗೆ ಬಲಿ ಕೊಡ್ತೀನಿ ಅಂದರೆ ದೇವರು ಅದನ್ನು ಸ್ವೀಕರಿಸ್ತಾರ? ಇಲ್ಲ. ಯಾಕೆಂದರೆ ಇದೆಲ್ಲ ಒಂದು ಛಾಯೆಯಾಗಿ ಟೆಂಪರರಿ ಆಗಿತ್ತು. ಯೇಸು ಯಾವಾಗ ಬಂದು ಆತನು ಬಲಿ ಕೊಟ್ಟನೋ ಇದೆಲ್ಲ ದೇವರಿಗೆ ಮೆಚ್ಚುಗೆಯಾಗಿಲ್ಲ. ಅದನ್ನೇ ಇಬ್ರಿನಲ್ಲಿ ಹೇಳ್ಬಿಡ್ತಾರಲ್ಲ 10ನೇ ಅಧ್ಯಾಯದಲ್ಲಿ, ಹೋರಿ ಹೊತ್ತಗಳ ರಕ್ತವು ಪಾಪವನ್ನು ತೆಗೆದುಹಾಕುವುದಕ್ಕೆ ಸಾಧ್ಯ ಇಲ್ಲ, ಅದಕ್ಕಾಗಿ ಯೇಸುನ ಕಳಿಸಿದ್ರು. ಇದೆಲ್ಲ ಒಂದು ಛಾಯೆ ಆಗಿತ್ತು ಅಂತ. ಸೊ ಹಂಗಾಗಿರುವಾಗ ಯೇಸು ಬಂದು ಬಲಿ ಕೊಟ್ಟರು. ಬಲಿ ಕೊಟ್ಟ ಮೇಲೆ ಆಗ ದೇವರು ಅದನ್ನು ಅಂಗೀಕರಿಸಿದ್ರು ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ಎಲ್ಲ ಮೊಬ್ಬಾಗೋಯ್ತು, ಸೂರ್ಯ ಕಾಣಿಸ್ಲಿಲ್ಲ, ಮತ್ತು ಆಲಯದಲ್ಲಿ ಆ ಒಂದು ತೆರೆ ಹಾಕಿರ್ತಾರೆ ಅತಿ ಪರಿಶುದ್ಧ ಸ್ಥಳಕ್ಕೆ ಒಂದು ಸ್ಕ್ರೀನು, ಅದು ಕಟ್ಟಾಗಿ 2 ಭಾಗ ಆಗೋಯ್ತು. ಇಷ್ಟೆಲ್ಲ ಆದ್ರೂ ಆ ಯೂದರು ಏನು ಮಾಡಿದ್ರು, ಯೇಸುನ ಅಂಗೀಕರಿಸ್ತೀರಾ, ಆತನಲ್ಲಿ ನಂಬಿಕೆ ಇಡ್ತೀರಾ, ತಿರ್ಗಾ ಆಲಯಗಳಿಗೆ ಬಲಿಗಳನ್ನ ಸಮರ್ಪಿಸೋದು ಕಂಟಿನ್ಯೂ ಮಾಡಿದ್ರು. ಆಗ ದೇವರಿಗೆ ಹೆಂಗಿರ್ತದೆ? ಇದು ಅಸಹ್ಯವಾಗಿರ್ತದಲ್ಲ, ಇದು ದೇವರಿಗೆ ಇಷ್ಟಕರವಾಗಿರುವುದಿಲ್ಲ. ಹೆಂಗೆ ಅಂದರೆ, ಈಗ ಕೆಲವು ವರ್ಷಗಳಿಂದ ಇಂಡಿಯಾನಲ್ಲಿ ಕೆಲವು ಕರೆನ್ಸಿ ನೋಟ್ಸ್ನ ಬ್ಯಾನ್ ಮಾಡಿದ್ರು. 500 ರೂಪಾಯಿ, 200 ರೂಪಾಯಿ ಇಂಥದ್ದೆಲ್ಲ ಬ್ಯಾನ್ ಮಾಡಿದ್ರು ಅಲ್ವರ. ಹೊಸ ಕರೆನ್ಸಿ ತರೋದಕ್ಕಾಗಿ ಈ ಹಳೆ ಕರೆನ್ಸಿನ ಬ್ಯಾನ್ ಮಾಡಿದ್ರು. ಅದಕ್ಕೆ ಒಂದು ಡೆಡ್ಲೈನ್ ಕೊಟ್ಟಿದ್ರು. ಆ ಡೆಡ್ಲೈನ್ ಒಳಗೆ ನೀವು ಚೇಂಜ್ ಮಾಡಬೇಕು, ಅದಾದಮೇಲೆ ಅದು ತಗೊಳ್ಳೋದಿಲ್ಲ ಅಂತ ಹೇಳ್ಬಿಟ್ರಲ್ಲ. ಈಗ ಹಂಗೆ ದೇವರು ಯೇಸು ಸ್ವಾಮಿ ಬರೋ ತನಕ ಈ ಒಂದು ಪಶುಗಳ ಬಲಿನ ಆಕ್ಸೆಪ್ಟ್ ಮಾಡ್ತಿದ್ರು. ಅದು ಯೇಸು ಬಂದ ನಂತರ ಅದನ್ನು ಏನು ಮಾಡಿಬಿಟ್ರು, ಬೆಲೆ ಇಲ್ಲದಾಗೆ ಮಾಡಿಬಿಟ್ರು. ಹಾಗೆಯೇ ಈಗ ಆ ಡೆಡ್ಲೈನ್ ದಾಟಿದ ನಂತರ ಯಾರಾನ ಆ ಒಂದು ಹಳೆಯ 500 ರೂಪಾಯಿ ನೋಟು ಇಲ್ಲ 100 ರೂಪಾಯಿ ನೋಟು ತೊಗೊಂಡು ಯಾರಿಗಾನ ಕೊಟ್ಟರೆ ಅವರಿಗೆ ಆಕ್ಸೆಪ್ಟ್ ಮಾಡ್ಕೊತಾರ? ಇಲ್ವಲ್ಲ, ಅದು ಬ್ಯಾನ್ ಆಗೋಯ್ತಲ್ಲ, ಅದಕ್ಕೆ ವ್ಯಾಲ್ಯೂ ಇಲ್ವಲ್ಲ ಅಂತ ಹೇಳ್ತಾರಲ್ವ. ಅದಕ್ಕೆ ಯಾವ ಒಂದು ಬೆಲೆ ಇಲ್ಲ. ಅದು ಇನ್ನು ಇನ್ಫ್ಯಾಕ್ಟ್ ಅದನ್ನು ಕೊಡುವಂಥದ್ದು ತಪ್ಪು ಕೂಡ ಆಗ್ಬಿಡ್ತದೆ ಅಲ್ವರ. ಆದ್ದರಿಂದ ಆ ರೀತಿಯಲ್ಲಿ ಈ ಒಂದು ಬಲಿಗಳು, ನೈವೇದ್ಯ ದೇವರಿಗೆ ಒಂದು ಹೇಯವಾದಂಥ, ಅಸಹ್ಯವಾದಂಥ ಕಾರ್ಯವಾಗ್ಬಿಡ್ತು. ಆದ್ದರಿಂದ ದೇವರು ಏನು ಮಾಡಿದ್ರು, ಇವರು ಯೂದರುಗಳು ಅದನ್ನೇ ಕಂಟಿನ್ಯೂ ಮಾಡ್ತಿರುವಾಗ ಯೇಸು ಸ್ವಾಮಿಯ ವಾಕ್ಯದ ಒಂದು ಪ್ರವಾದನೆಯ ಮೇರೆಗೆ ಆ ಒಂದು ನಗರವನ್ನು, ಆಲಯವನ್ನು ಸಂಪೂರ್ಣವಾಗಿ ಆಮೇಲೆ ನಾಶ ಕೂಡ ಮಾಡಿಬಿಟ್ರು. ಇವಾಗ ಆಲಯ ಇದ್ದರೆ ತಾನೇ ಇವ್ರು ತಿರ್ಗಾ ಬಲಿ ಕೊಡೋದು, ಆಲಯನೇ ಇಲ್ದಂಗೆ ಮಾಡಿಬಿಟ್ರು.
ಅಲ್ಲಿನ ಜನಗಳು ಲೋಕ ಎಲ್ಲ ಚೆದರು ಹೋಗುವಂತೆ ಅವರ ದೇಶವನ್ನು ಕೂಡ ನಾಶ ಮಾಡಿದ್ರು. ಇದೆಲ್ಲ ಮಾಡಿದ್ದು ಯಾರ ಮೂಲಕ? ಯೇಸು ಮೂಲಕನೇ ಮಾಡಿದ್ದು. ಆ ಪ್ರಭು ಅಂತ ಹೇಳೋದಲ್ಲ, ಆ ಪ್ರಭು ಬಂದು ಯೇಸು ಕ್ರಿಸ್ತನೇ, ಅಭಿಷಕ್ತನಾದಂಥ ಪ್ರಭು ಅನ್ನುವಾಗ ಈಗ ಆತನು ಬಂದು ನಾಶ ಮಾಡ್ತಾರ ಅನ್ನುವಾಗ ಆತನ ಹೇಳಿದ್ರಲ್ಲ, ಎಲ್ಲರೂ ಅಂದ್ಕೊಳ್ಳೋ ಥರ ನಾನು ಸಮಾಧಾನ ಮಾಡೋದಕ್ಕೆ ಬಂದೇನೆಂದು ನೆನೆಸಬೇಡ್ರಿ ಅಂತ ಹೇಳಿದ್ರಲ್ಲ. ನೋಡಿ, ಆ ಒಂದು ವಚನ ಕೂಡ ಮತ್ತೆ 10ನೇ ಅಧ್ಯಾಯ 34ನೇ ವಚನದಲ್ಲಿ ನೋಡಿ, ಭೂಲೋಕದ ಮೇಲೆ ಸಮಾಧಾನ ಹುಟ್ಟಿಸುವುದಕ್ಕೆ ಬಂದೆನೆಂದು ನೆನೆಸಬೇಡಿರಿ. ಸಮಾಧಾನವನ್ನು ಹುಟ್ಟಿಸುವುದಕ್ಕೆ ನಾನು ಬಂದಿಲ್ಲ, ಖಡ್ಗವನ್ನು ಹಾಕುವುದಕ್ಕೆ ಬಂದೆನು. ಏನ್ರಿ ಯೇಸು ಸ್ವಾಮಿ ಹೇಳ್ತಿದ್ದಾರೆ, ಸಮಾಧಾನ ಉಂಟು ಮಾಡೋದಕ್ಕೆ ಬಂದೇನೆಂದು ನೆನೆಸಬೇಡಿರಿ, ಸಮಾಧಾನ ಅಲ್ಲ ಖಡ್ಗವನ್ನು ಹಾಕುವುದಕ್ಕೆ ಬಂದೇನು. ಅಂದರೆ ಯೇಸು ಸ್ವಾಮಿನಲ್ಲಿ 2 ಸೈಡ್ ಇದೆ. ಒಂದು ದೇವರ ನೀತಿ, ದೇವರ ತೀರ್ಪು, ದೇವರ ಕೋಪವನ್ನು ತರುವಂಥದ್ದಾಗಿದೆ. ಎರಡನೇದು ಅವರ ದೇವರ ಕೃಪೆಯನ್ನು, ಕ್ಷಮಾಪಣೆಯನ್ನು ತರುವಂಥದ್ದು ಇನ್ನೊಂದು ಸೈಡು. ಮೊದಲು ನಂಬಿಕೆ ಇಲ್ಲದವರ ಮೇಲೆ ಇಸ್ರಾಯೇಲಿಗೆ ದೇವರ ದಂಡನೆ ಬರಬೇಕಾಗಿದೆ. ದಾನಿಯಲ್ಲಿ ಹೇಳಿದ್ನಲ್ಲ 70 ವಾರಗಳಷ್ಟೇ, ಆದಮೇಲೆ ನಿಮಗೆ ಟೈಮ್ ಇಲ್ಲ ಅಂತ. ಆ 70 ವಾರಗಳು ಮುಗಿಯುವ ತನಕ ಯೇಸು ಕಾದಿದ್ದು. 70 ವಾರಗಳ ನಂತರ ಅವರಿಗೆ ಆ ದೇವರ ಕೋಪವನ್ನು ಆತನೇ ತಗೊಂಡ್ಬರ್ತಾರೆ. ಅದಕ್ಕೆ ಐ ವಿಲ್ ಬ್ರಿಂಗ್ ಯು ಎ ಸ್ವಾರ್ಡ್ ಅಂದರೆ ಕತ್ತಿಯನ್ನು ಹಾಕುವುದಕ್ಕೆ ಬಂದನು ಅಂದಂಗೆ ಯೇಸು ಹೇಳಿದ ಮಾತಿನ ಪ್ರಕಾರನೇ 70ನೇ ಏಡಿನಲ್ಲಿ ಆಯಿತು. ಅದನ್ನು ಯೇಸು ಇನ್ನೊಂದು ಕಡೆ ಹೇಳ್ತಾರೆ, ನಿಮ್ಮ ನಗರವು ನಾಶವಾಗುವುದು ಅಂತ ಕೂಡ ಹೇಳ್ಬಿಟ್ರು. ಅದನ್ನು ಎಷ್ಟು ಕ್ಲಿಯರಾಗಿ ನೋಡಿ, ನಾವು ಯೋಹಾನ 2ನೇ ಅಧ್ಯಾಯ 19-20, ಮತ್ತೆಯು 23ನೇ ಅಧ್ಯಾಯ 37-38. ಯೆರೂಸಲೇಮೇ ಯೆರೂಸಲೇಮೇ, ಪ್ರವಾದಿಗಳ ಪ್ರಾಣ ತೆಗೆಯುವವಳೇ, ದೇವರು ನಿನ್ನ ಬಳಿಗೆ ಕಳುಹಿಸಿಕೊಟ್ಟವರನ್ನು ಕಲ್ಲೆಸೆದು ಕೊಲ್ಲುವವಳೇ, ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು, ಆದರೆ ನಿಮಗೆ ಮನಸ್ಸಿಲ್ಲದೆ ಹೋಯಿತು. ಎಷ್ಟು ನಾನು ನಿಮ್ಮನ್ನು ಕಾಪಾಡಬೇಕಂತ ಮನಸ್ಸಿತ್ತು, ಆದರೆ ನಿನಗೆ ಮನಸ್ಸಿಲ್ಲದೆ ಹೋಯಿತು ಅಂತಿದ್ದಾರೆ. ನೋಡಿ, ನೋಡಿರಿ, ನಿಮ್ಮ ಆಲಯವು ನಿಮಗೆ ಬರಿದಾಗಿ ಬಿಟ್ಟದೆ. ನೋಡಿದ್ರ, ನೋಡಿರಿ, ನಿಮ್ಮ ಆಲಯವು ನಿಮಗೆ ಬರಿದಾಗಿ ಹಾಳಾಗ್ತದೆ ಅಂತ ಹೇಳ್ಬಿಟ್ರು. ಯೇಸುನೇ ಹೇಳಿದ್ರು. ಯಾವಾಗ ಯೇಸುನ ಅವ್ರು ಅಂಗೀಕರಿಸಲಿಲ್ವೋ ಆಗ ಬರಬೇಕಾದಂಥ ನಾಶನ ಯಾವ ರೀತಿ ಇರ್ತದೆ ಅಂತ ಯೇಸುನೇ ಹೇಳ್ಬಿಟ್ರು. ಅದನ್ನೇ ಇನ್ನೂ ಕ್ಲಿಯರಾಗಿ ನಾವು ನೋಡಬೇಕಾದ್ರೆ ಲೂಕನಲ್ಲಿ 21ನೇ ಅಧ್ಯಾಯ 24ನೇ ವಚನ ಓದಿ. ಅವರು ಕತ್ತಿಯ ಬಾಯಿಗೆ ಬೀಳುವರು, ಅವರನ್ನು ಅನ್ಯ ದೇಶಗಳಿಗೆಲ್ಲ ಸೆರೆ ಹಿಡಿದುಕೊಂಡು ಹೋಗುವರು. ಅನ್ಯ ದೇಶದವರ ಸಮಯಗಳು ಪೂರೈಸುವ ತನಕ ಯೆರೂಸಲೇಮ್ ಪಟ್ಟಣವು ಅನ್ಯ ದೇಶದವರಿಂದ ತುಳಿದಾಡಲ್ಪಡುತ್ತಿರುವುದು. ಹೇಳ್ಬಿಟ್ರಲ್ಲ, ಕತ್ತಿಯಿಂದ ಸಾಯ್ತಾರೆ, ಲೋಕ ಅಂತ್ಯಕ್ಕೆ ಅವರು ಸೆರೆ ತಗೊಂಡೋಗ್ತಾರೆ, ಯೆರೂಸಲೇಮ್ನ ಅನ್ಯರು ಕಾಲು ಕೆಳಗೆ ತುಳಿದಾಗ್ತಾರೆ ಅಂತ ಯೇಸುಸ್ವಾಮಿ ಪ್ರವಾದನೆ ಹೇಳ್ಬಿಟ್ರಲ್ಲ. ಅದನ್ನೇ ಇಲ್ಲಿ ದಾನಿಯೇಲಲ್ಲಿ ಹೇಳ್ತಿರೋದು. ಬರಬೇಕಾದ ಪ್ರಭುವಿನ ಜನಗಳು ಯಾವ ರೀತಿ ನಾಶ ಮಾಡ್ತಾರೆ ಅಂತ. ಈಗ ಪ್ರಭುವಿನ ಜನಗಳಂದರೆ ಈಗ ದೇವರು ತನ್ನ ನೀತಿಯನ್ನು, ನ್ಯಾಯ ವಿಚಾರಣೆಯನ್ನು ಮಾಡುವಾಗ ಯಾರನ್ನು ಬೇಕಾದ್ರೂ ಉಪಯೋಗಿಸ್ಬೋದು. ಹೆಂಗೆ ಅಂದರೆ ನೋಡಿ, ಇಸ್ರಾಯೇಲ್ ಪಾಪ ಮಾಡಿದಾಗ ಇಸ್ರಾಯೇಲ್ನ ನಾಶ ಮಾಡ್ತೀನಿ ಅಂತ ದೇವರು ಹೇಳಿದ್ರಲ್ಲ, ಆಲಯವನ್ನು, ನಿಮ್ಮ ನಗರನ ನಾಶ ಮಾಡ್ತೀನಿ ಅಂತ. ಅದನ್ನು ಹೆಂಗೆ ಮಾಡಿದ್ರು? ಬ್ಯಾಬಿಲೋನ್ನಿಂದ ನೆಬೂಕದ್ನೆಚ್ಚರ್ ಮೂಲಕ ಮಾಡಿಸಿದ್ರು ಅಲ್ವರ. ದೇವರೇ ಮಾಡೋದು. ದೇವರೇ ಯಾವ ರೀತಿ ನಾಶ ತಗೊಂಬಂದರು? ನೆಬೂಕದ್ನೆಚ್ಚರ್ನ ಉಪಯೋಗಿಸಿ ಅವರ ಕಾರ್ಯವನ್ನು ಸಾಧಿಸಿದ್ರು. ಹಂಗೇ ಈ ಲೋಕ ಯೂದರ ಯುಗದ ಅಂತ್ಯದಲ್ಲಿ ಕೂಡ ಏನಾಯಿತು? ದೇವರು ರೋಮನ್ಸ್ನ ಉಪಯೋಗಿಸಿದ್ರು. ಪ್ರಭುವಿನ ಜನಗಳು ಬಂದು ಆ ರೀತಿ ಮಾಡುವರು ಅಂತಿದೆಯಲ್ಲ, ಆಗ ಆ ಜನಗಳು ಯಾರು ಅನ್ನುವಾಗ ರೋಮನ್ಸು ಶತ್ರುಗಳನ್ನ ಉಪಯೋಗಿಸಿ ಅವರು ಬಂದು ಯೆರೂಸಲೇಮ್ನ ಮುತ್ತಿಗೆ ಹಾಕಿ ಫೈನಲ್ ಆಗಿ ಅವರು ಎಂಟರ್ ಆಗಿ ಯಾವ ರೀತಿ ಯೆರೂಸಲೇಮ್ನ ನಾಶ ಮಾಡಿದ್ರು. ಆ ಮಾತ್ರ ಯೆರೂಸಲೇಮ್ ಮಾತ್ರ ಅಲ್ಲ, ಆಲಯನ ಕೂಡ ನಾಶ ಮಾಡ್ತಾರೆ ಅಂತ ಕೂಡ ಯೇಸುಸ್ವಾಮಿ ಹೇಳ್ಬಿಟ್ಟಿದ್ರು ಅಲ್ವಾ. ಇದು ಯೇಸು ಸ್ವಾಮಿಯ ಪ್ರವಾದನೆ ವಾಕ್ಯಗಳು, ಅದೇ ನೆರವೇರಿದ್ದು. ನೋಡಿ, 70ನೇ ಇಸ್ವಿನಲ್ಲಿ ಇದಾಯಿತು. ಯೇಸು ಪ್ರಾಣ ಕೊಟ್ಟ ನಂತರ 40 ವರ್ಷದ ನಂತರ ಅದು ನೆರವೇರಿತು. ಅದನ್ನೇ ಯೇಸು ಹೇಳಿರೋದು. ಒಂದು ಕಡೆ ಹೇಳ್ತಾರಲ್ಲ,
ಇಲ್ಲಿ ನಿಂತಿರುವವರು ಕೆಲವರು ಇದೆಲ್ಲ ನೆರವೇರುವ ತನಕ ಸಾಯುವುದಿಲ್ಲ ಅಂದ್ರಲ್ಲ, ಹಂಗೇ ಅಲ್ಲಿದ್ದಂಥ ಅನೇಕರು ಇನ್ನೂ ಜೀವಮಾನ ಕಾಲದಲ್ಲೇ 40 ವರ್ಷದಲ್ಲಿ 70ನೇ ಇಸ್ವಿನಲ್ಲಿ ರೋಮನ್ಸು ಬಂದು ಅವರು ಮುತ್ತಿಗೆ ಹಾಕಿ ನಾಶ ಮಾಡೋದು. ಆಗ ನಾಶ ಮಾಡುವಾಗ ಆಲಯನ ಕೂಡ ನಾಶ ಮಾಡ್ತಾರೆ ಅಂದರು ನೋಡಿ. ಅಲ್ಲಿ 21ನೇ ಅಧ್ಯಾಯ 5-6. ಕೆಲವರು ದೇವಾಲಯದ ವಿಷಯದಲ್ಲಿ ಅದು ಅಂದವಾದ ಕಲ್ಲುಗಳಿಂದಲೂ ಅರಕೆಯ ಒಡವೆಗಳಿಂದಲೂ ಅಲಂಕಾರವಾಗಿದೆ ಎಂದು ಹೇಳುತ್ತಿರುವಾಗ ಆತನು, ನೀವು ಇವುಗಳನ್ನು ನೋಡುತ್ತೀರಲ್ಲ, ಇಲ್ಲಿ ಕಲ್ಲಿನ ಮೇಲೆ ಕಲ್ಲು ಉಳಿಯದೆ ಎಲ್ಲ ಕೆಡವಲ್ಪಡುವ ದಿವಸಗಳು ಬರುವವು ಅಂದನು. ನೋಡಿದ್ರ, ಕಲ್ ಮೇಲೆ ಕಲ್ಲಿರಲ್ಲ ಈ ಆಲಯದಲ್ಲಿ, ಎಲ್ಲ ಕೆಡವಲ್ಪಡ್ತದೆ ಅಂತ ಸ್ವಾಮಿ ಹೇಳಿದ್ರಲ್ಲ. ಇದೆಲ್ಲ ದಾನಿಯೇಲ್ ಹೇಳಿರೋದು ಮೆಸ್ಸಯ್ಯ ಬಗ್ಗೆ. ಅಭಿಷಕ್ತನು ಬರುವನು, ಅವರು ಬಂದು ಆ 69 ವಾರಗಳ ನಂತರ ಛೇದಿಸಲ್ಪಡುವನು. ಆಮೇಲೆ ಈ ಜನಗಳು ಅಲ್ಲಿರುವಂಥ ಅವಿನೀತಿ ಮತ್ತು ಅವರನ್ನು ಅಕ್ಸೆಪ್ಟ್ ಮಾಡದಿರೋ ಕಾರಣದಿಂದ ಅವರು ನಾಶನನ್ನು ತಗೊಂಬಂದು ಆ ನಗರನ ನಾಶ ಮಾಡ್ತಾನೆ. ಮತ್ತು ಬಲಿಗಳನ್ನು ನೈವೇದ್ಯವನ್ನು ನಿಲ್ಲಿಸಿಬಿಡುವನಂದರೆ ಅದೇ ಆಲಯನೇ ನಾಶ ಮಾಡಿದಾಗ ಆತನು ಆ ಯೂದರ ಒಂದು ಸಂಸ್ಕಾರವನ್ನೆಲ್ಲ ನಿಲ್ಲಿಸಿಬಿಡುವನು ಅಂತಾನೆ ಅದನ್ನೇ ಹೇಳಿರೋದು ದಾನಿಯೇಲು 9ನೇ ಅಧ್ಯಾಯ 25, 26, 27. ಸೊ ಇವರು ಕ್ರೈಸ್ತರು ಏನು ಮಾಡ್ತಾರೆ, 25, 26 ಎಲ್ಲ ಮೆಸ್ಸಾಯ ಬಗ್ಗೆ ಹೇಳಿದ್ದಾರೆ, ಅಂದರೆ ಕ್ರಿಸ್ತನ ಬಗ್ಗೆ ಹೇಳಿದ್ದಾರೆ ಅಂದ್ಬಿಟ್ಟು 27ನೇ ವಚನದಲ್ಲಿ ಆತನು ಬಂದು ಮಾಡುವಂಥ ನಾಶನವನ್ನು ಮಾತ್ರ ಲೋಕದ ಅಂತ್ಯದಲ್ಲಿ ಕ್ರಿಸ್ತ ವಿರೋಧಿ ಆ್ಯಂಟಿ ಕ್ರೈಸ್ಟ್ ಬಂದು ಮಾಡುವಂಥ 7 ವರ್ಷ ಅಂತಾರೆ. ಅದು ಹೆಂಗಾಗ್ತದೆ? ಇದೆಲ್ಲ ಆವಾಗಲೇ ನೆರವೇರಿಬಿಡ್ತು ಸಹೋದರ ಸಹೋದರಿ. ಇದು ಒಂದು ಬ್ಯೂಟಿಫುಲ್ ಪ್ರಾಫೆಸಿ. ನಾವು ಈಗ ಆ 70 ವಾರಗಳು ಯಾವ ರೀತಿ ದಾನಿಯೇಲ್ಗೆ ಹೇಳ್ದ ಹಾಗೆ ನೆರವೇರ್ತು ಅನ್ನೋದನ್ನ ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋಣ. ಇದು ಭಾಳ ಸಿಂಪಲ್ ಆಗಿದೆ. ಅದನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಆ 70 ವಾರಗಳು ಯೇಸು ಕಾಲದಲ್ಲಿ ಮುಗೀತು. ಆ ವಾರದ ಅರ್ಧದಲ್ಲಿ ಆತನು ಈ ಒಂದು ಬಲಿನ ನೈವೇದ್ಯನ ನಿಲ್ಲಿಸ್ತಾನೆ, ಅಂದರೆ ಆತನೇ ಬಲಿ ಆಗ್ತಾನೆ, ಛೇದಿಸಲ್ಪಡ್ತಾನೆ. ಇದು ಆಮೇಲೆ 3 ವರ್ಷ ಅಂದರೆ ಏನು, ಇದೆಲ್ಲ ಕ್ಲಿಯರಾಗಿ ನಾವು ದಾನಿಯೇಲ್ 9ನೇ ಅಧ್ಯಾಯದಲ್ಲಿ ಬರೆದಿರೋದನ್ನ ನಾವು ಅರ್ಥ ಮಾಡ್ಕೊಬೋದು. ಅದಕ್ಕಾಗಿ ನಿಮಗೆ ಒಂದು ಬೋರ್ಡಲ್ಲಿ ಆ ಒಂದು ಕಾಲ ಯಾವಾಗ ಸ್ಟಾರ್ಟ್ ಆಯಿತು, ಅದು ಅಂತ್ಯದಲ್ಲಿ ಯಾವ ರೀತಿಯ ಆ ಒಂದು ಕಾಲ ಯಾವ ರೀತಿ 3 ಭಾಗಗಳಾಗಿ ಅಲ್ಲಿ ವಿಭಾಗ ಮಾಡ್ತಾರೆ, ಅದರ ಮೀನಿಂಗ್ ಏನು ಆ್ಯಕ್ಚುಲಾಗಿ ಅನ್ನೋದನ್ನ ನಾನು ನಿಮಗೆ ತೋರಿಸ್ಬಿಡ್ತೀನಿ.